ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ಇದುವರೆಗೂ ಸ್ವಸ್ವರೂಪ ದರ್ಶನದ ಬಗ್ಗೆ ಕೇಳ್ತಾ ನಮ್ಮನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಮಾತುಗಳೇ ಹೊರಡದ ಹಾಗಾಗ್ಬಿಟ್ಟಿದೆ ಅಲ್ವಾ? ಆದರೂ ಕೂಡ ನನ್ನ ಜವಾಬ್ದಾರಿಯನ್ನು, ನಿರ್ದೇಶಕರು ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ನಿರ್ವಹಿಸಲೇಬೇಕಾಗಿದೆ. ಏಕೆಂದರೆ ನಾವಿನ್ನೂ ಆ ಅಹಂ ಸ್ವರೂಪದಲ್ಲಿ ಇರ್ತಕ್ಕಂಥವ್ರು, ಇನ್ನು ಆ ನಮ್ಮ ಸ್ವಸ್ವರೂಪವನ್ನು ಕೂಡ ಕಂಡುಕೊಂಡಿಲ್ಲ, ಮತ್ತು ಆ ಬ್ರಹ್ಮನಲ್ಲೂ ಕೂಡ ಸೇರೋದಕ್ಕೆ ಆಗಿಲ್ಲ. ನಾವು ಯಾವ ರೀತಿ ಆ ಒಂದು ಪಥವನ್ನು ಹುಡ್ಕೊಂಡು ಹೋಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ವಿಚಾರವನ್ನು ಕೂಡ ತಿಳ್ಕೊಳ್ಳೋದು ಅತಿ ಮುಖ್ಯವಾಗಿರೋದರಿಂದ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಈ ಒಂದು ಅಹಂ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಹಂ ಅಂದರೆ ಏನು? ಇದುವರೆಗೂ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ನಿನ್ನೆಯ ಉಪನ್ಯಾಸಗಳಲ್ಲೂ ಕೂಡ ಅಹಂ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ಆತ್ಮ ಅನಾತ್ಮ ವ್ಯತ್ಯಾಸ ಏನು, ಆತ್ಮ ಅನಾತ್ಮ ವಿವೇಕ ಏನು, ಪ್ರತಿಯೊಂದು ತಿಳ್ಕೊಂಡ್ವಿ. ಈಗಿನ ಉಪನ್ಯಾಸದಲ್ಲೂ ಕೂಡ ನಾವು ಸವಿಸ್ತಾರವಾಗಿ ತಿಳ್ಕೊಂಡ್ವಿ. ನಾನು ಅಂದರೆ ಯಾರು? ನಾನು ಅಂದರೆ ಈ ಸೂಕ್ಷ್ಮ ದೇಹಗಳು ಅಲ್ಲ, ಈ ಸ್ಥೂಲ ದೇಹವೂ ಅಲ್ಲ, ಸೂಕ್ಷ್ಮ ದೇಹವೂ ಅಲ್ಲ, ಯಾವುದೂ ಅಲ್ಲ, ನಾನು ಆನಂದ ಸ್ವರೂಪಿ ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ? ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಈ ದೃಶ್ಯ ಪ್ರಪಂಚದಲ್ಲಿ ನಾನು ಅಂತಕ್ಕಂಥ ಪದಾರ್ಥನೇ ಇಲ್ಲ. ಈ ದೃಶ್ಯ ಪ್ರಪಂಚದಲ್ಲಿ ನಾನು ಅನ್ನೋ ಪದಾರ್ಥನೇ ಇಲ್ಲ. ಏಕೆ ಅಂದರೆ ಈ ದೃಶ್ಯ ಪ್ರಪಂಚ ಸರ್ವ ವಿಧದಿಂದಲೂ ಕೂಡ ಮಿಥ್ಯನೇ, ಎಲ್ಲವೂ ಕೂಡ ಕ್ಷಣಿಕನೇ ಅಲ್ವಾ? ಅದಕ್ಕೆ ಇದು ಕ್ಷಣಭಂಗುರವಾದದ್ದು, ಶಾಶ್ವತವಾದದ್ದು ಯಾವುದೂ ಇಲ್ಲ. ಈಗ ಸಮುದ್ರದ ಅಲೆಗಳನ್ನು ನಾವು ನೋಡ್ತಾ ಇದ್ದರೆ ಸಮುದ್ರದಲ್ಲಿ ಅಲೆಗಳು ಏಳ್ತಾ ಇರುತ್ತೆ ಮತ್ತೆ ಬೀಳ್ತಾ ಇರುತ್ತೆ ಅಲ್ವಾ? ಹಾಗೆ ಸೃಷ್ಟಿಯು ಕೂಡ ಆ ಒಂದು ಅವ್ಯಕ್ತದಿಂದ ಎದ್ದೇಳ್ತಾ ಇರುತ್ತೆ, ಮತ್ತೆ ಅಲ್ಲೇ ಹೋಗಿ ಲೈವ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಈ ಸೃಷ್ಟಿ ಅಂತಕ್ಕಂಥದ್ದು, ಈ ಪ್ರಪಂಚ, ಇಲ್ಲಿ ನಾವೇನು ನೋಡ್ತೀವಿ ಪ್ರತಿಯೊಂದು ಕೂಡ ಇದು ಅಶಾಶ್ವತನೇ. ಶಾಶ್ವತ ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂತ. ಹಾಗಾದರೆ ಅಹಂ ಅಂದರೆ ಏನು? ಅಹಂ ಅಂದರೆ ಏನು? ನಾವು ಇದುವರೆಗೂ ತಿಳ್ಕೊಳ್ತಾ ಇದ್ವಲ್ಲ. ಅಹಂ ಅಂದರೆ ನಾನು ಅಂದರೆ ಏನು? ಇದುವರೆಗೂ ಖಂಡಿತವಾಗ್ಲೂ ಯಾರು ನಾನು ಅಂದರೆ ಈ ದೇಹ ಅಂತ ಹೇಳಲ್ಲ. ಯಾಕೆಂದರೆ ನಿನ್ನೆಯಿಂದ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದೀವಿ. ನಾನು ಅಂದರೆ ನಮ್ಮ ಹೆಸರನ್ನ ಹೇಳೋದಾಗಲಿ, ಅಥವಾ ನಾನು ಇಂಥ ಕುಲ, ಇಂಥ ಜಾತಿ, ಇಂಥ ಊರಿನವನು ಅಂತ ಹೇಳೋದು ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ವಿಚಾರಗಳನ್ನು ನಮ್ಮ ಮುಂದೆ ನಿರ್ದೇಶಕರು ಇಡೋ ರೀತಿ ಮಾಡಿಬಿಟ್ಟಿದ್ದಾರೆ ಅಲ್ವಾ? ಅದಕ್ಕೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಪಂಚಕೋಶಗಳು ಕೂಡ ನಾವಲ್ಲ, ಅದಕ್ಕೆ ಸ್ಥೂಲವೂ ಅಲ್ಲ ಸೂಕ್ಷ್ಮವೂ ಅಲ್ಲ ಅಂತ ಹೇಳಿಬಿಟ್ರು ಅಲ್ವಾ? ಅಂದರೆ ನಿಜವಾದ ನಾನು ಅಂದರೆ ತಾತ್ವಿಕ ಅರ್ಥದಲ್ಲಿ ಏನಪ್ಪ ಅಂದರೆ ಬದಲಾಗದೆ ಎಲ್ಲವನ್ನೂ ನೋಡ್ತಾ ಇರ್ತಕ್ಕಂಥ ಸದ್ವಸ್ತು ಅಲ್ವಾ? ನಾವು ಚೆನ್ನಾಗಿ ತಿಳ್ಕೊಂಡ್ವಿ. ನಮ್ಮ ಅಹಂಕಾರಕ್ಕೂ ಸಾಕ್ಷೀಭೂತವಾಗಿರ್ತಕ್ಕಂತಹ ನಿಶ್ಚಲವಾದ ಅವಿಕಾರಿಯಾದ ಆತ್ಮ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಅಂದರೆ ಇಲ್ಲಿ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಅಹಂ ಅಂದರೆ ನಾನು, ಅಹಂ ಬಗ್ಗೆ, ಅಹಂಕಾರದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಲ್ವಾ? ಅಹಂ ಅಂದರೆ ನಾವು ಸಾಮಾನ್ಯವಾಗಿ ಎಷ್ಟೊಂದು ಸರಿ ಅಹಂಕಾರ ಅಂತ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ? ಅಹಂಗೂ ಮತ್ತು ಅಹಂಕಾರಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಈ ಶುದ್ಧ ಜ್ಞಾನ ಸ್ವರೂಪನಾದ ಆತ್ಮನ ಪ್ರಕಾಶ ಇದೆಯಲ್ಲ, ಶುದ್ಧ ಜ್ಞಾನ ಸ್ವರೂಪನಾದಂತಹ ಆತ್ಮನ ಪ್ರಕಾಶ ತಾನಾಗಿ ಪ್ರಕಾಶಿಸ್ತಾ ಇದ್ದಾನಲ್ಲ, ಆ ಪ್ರಕಾಶ ನನ್ನ ಅಂತರಂಗದ ಮೇಲೆ ಬಿದ್ದಾಗ, ಅಂದರೆ ಜೀವ ಅಂತರಂಗದ ಮೇಲೆ, ಅಂತಃಕರಣದ ಮೇಲೆ ಬಿದ್ದಾಗ ನನ್ನಲ್ಲಿ ನಾನು ಎಂಬತಕ್ಕಂತಹ ಪ್ರಜ್ಞೆ ಬೋಧವಾಗುತ್ತೆ ಅಂತ. ಆ ಆತ್ಮನ ಪ್ರಕಾಶ ನಮ್ಮ ಅಂತಃಕರಣದ ಮೇಲೆ ಬಿದ್ದಾಗ ನಮ್ಮಲ್ಲಿ ನಾನು ಅಂತಕ್ಕಂತಹ ಒಂದು ಭಾವ ಅದು ಬೋಧವಾಗುತ್ತೆ ಅಂತ ಹೇಳ್ತಾರೆ. ನಾನು ಅಂತಕ್ಕಂತಹ ಪ್ರಜ್ಞೆ ಜಾಗೃತವಾಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ಅವರು ನಾನು ಅಂತಂದರೆ ಏನು? ಇಲ್ಲಿ ಜೀವ. ಅಂತಃಕರಣ ಅಂದರೆ ಏನು ಅಂತ ನಿನ್ನೆಯಿಂದ ನಾವು ಚೆನ್ನಾಗಿ ತಿಳ್ಕೊಂಡ್ವಿ ಅಲ್ವಾ? ಅಂತಃಕರಣ ಅಂದರೆ 4 ನಮ್ಮ ಒಳಗಿನ ಕರಣಗಳು. ಯಾವುದದು? 4 ಭಾಗಗಳು ಮನಸ್ಸಿನಲ್ಲಿ ಅಂತ. ಮನಸ್ಸು, ಚಿತ್ತ, ಬುದ್ಧಿ ಮತ್ತು ಅಹಂಕಾರ, ಅಹಂ ಅಲ್ವಾ? ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಏನು ಹೇಳಿದ್ದಾರೆ ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಅವ್ರು ಹೇಳ್ತಾರೆ,
ಈ ಶುದ್ಧ ಚೈತನ್ಯ ಇದೆಯಲ್ಲ, ಅದು ನಮ್ಮ ಅಂತಃಕರಣದಲ್ಲಿ ಏನಾಗುತ್ತೆ, ಪ್ರತಿಫಲಿತವಾಗುತ್ತೆ ಅಲ್ವಾ. ನಮ್ಮ ಅಂತಃಕರಣದಲ್ಲಿ ಪ್ರತಿಫಲಿತವಾಗುತ್ತೆ ಆ ಶುದ್ಧ ಚೈತನ್ಯ, ಆತ್ಮ ಚೈತನ್ಯ. ಅದು ಪ್ರತಿಫಲಿತವಾದಾಗ ಅದನ್ನೇ ಅಹಂಕಾರ ಅಂತಕ್ಕಂಥದ್ದು. ಅದೇ ಚಿದಾಭಾಸ ಅಂತಾರೆ ವೇದಾಂತದಲ್ಲಿ. ಅವ್ರು ಉಪಯೋಗಿಸ್ತಕ್ಕಂಥ ಪದ ಏನಪ್ಪ ಅಂದರೆ ಚಿದಾಭಾಸ ಅಂತಾರೆ. ಅದೇ ಅಹಂಕಾರ ಅಂದರೆ ಆ ಶುದ್ಧ ಚೈತನ್ಯದ ಪ್ರಕಾಶ ಇದೆಯಲ್ಲ, ಅದು ಈ ಜೀವನ ಮೇಲೆ ಬಿದ್ದಾಗ, ಜೀವದ ಮೇಲೆ ಬಿದ್ದಾಗ ಅಂದರೆ ಅಂತಃಕರಣದ ಮೇಲೆ ಬಿದ್ದಾಗ ಅದು ಪ್ರತಿಫಲಿತವಾಗತ್ತಲ್ಲ, ಅದೇ ಅಹಂಕಾರ. ಅಲ್ಲಿ ನಾನು ಅಂತಕ್ಕಂಥ ಭಾವ ಅಥವಾ ಪ್ರಜ್ಞೆ ಉದಯವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ಈ ಸ್ವತಃ ಇಂದ್ರಿಯ ಜ್ಞಾನವನ್ನು ಉಂಟು ಮಾಡ್ತಕ್ಕಂತಹ ಕಾರಣ ಇದು ಅಂತ ಹೇಳ್ತಾರೆ. ಈ ಅಹಂಕಾರ ಅಂತಕ್ಕಂಥದ್ದು ಅಂದರೆ ಮನಸ್ಸಿನ ಒಂದು ಭಾಗ ಅಲ್ವಾ. ಅಹಂ ಅಂತಕ್ಕಂಥದ್ದು ಅಹಂಕಾರ ಮನಸ್ಸಿನ ಒಂದು ಭಾಗ. ಅದಕ್ಕೆ ಹೇಳ್ತಾರೆ ಈ ಏನಾಗತ್ತಪ್ಪ ಅಂತಂದರೆ ಆತ್ಮನ ಪ್ರಭಾವ ಮನಸ್ಸಿನ ಮೇಲೆ ಬೀಳುತ್ತೆ. ನಾವು ತಿಳ್ಕೊಂಡ್ವಿ ಆತ್ಮಶಕ್ತಿ, ಮನಸ್ಸು ಆತ್ಮಶಕ್ತಿಯನ್ನು ಪಡ್ಕೊಳ್ತಾ ಇದೆ. ಮನಸ್ಸು ಹೇಗೆ ಕೆಲಸ ಮಾಡೋದಕ್ಕೆ ಸಾಧ್ಯ? ಮನಸ್ಸಿಗೆ ಎಲ್ಲಿಂದ ಶಕ್ತಿ ಬರ್ತಾ ಇದೆ ಅಂದರೆ ಆತ್ಮನಿಂದ ಶಕ್ತಿ ಬರ್ತಾ ಇದೆ. ಆತ್ಮಶಕ್ತಿ ಅಥವಾ ಪ್ರಕಾಶ ಇಲ್ಲಿ ಪ್ರತಿಫಲಿತವಾಗ್ತಾ ಇದೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮನಸ್ಸು ಇಂದ್ರಿಯಗಳ ಮೂಲಕ ಈ ಬಾಹ್ಯ ಪ್ರಪಂಚದಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತ ಹೇಳ್ತಾರೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮನಸ್ಸು ಬಾಹ್ಯದಲ್ಲಿ ಇಂದ್ರಿಯಗಳ ಮೂಲಕ ಕಾರ್ಯೋನ್ಮುಖವಾಗಿದೆ. ಅದಕ್ಕೆ ಹೇಳ್ತಾರೆ ಮನಸ್ಸು ಕುಣಿತಾ ಇರೋದು ಇಂದ್ರಿಯಗಳ ವೇದಿಕೆಯ ಮೇಲಂತೆ. ಎಷ್ಟು ಚೆನ್ನಾಗಿ ಅವರು ಉಪಯೋಗಿಸ್ತಾರೆ ನೋಡಿ. ಮನಸ್ಸು ಎಲ್ಲಿ ಕುಣಿದಾಡ್ತಾ ಇದೆ? ಇಂದ್ರಿಯಗಳ ವೇದಿಕೆಯ ಮೇಲೆ ಕುಣಿದಾಡ್ತಾ ಇದೆ ಅಂತೆ. ಅದಕ್ಕೆ ಶಂಕರರು ಹೇಳ್ತಾರೆ, ಯಾವುದು ಶರೀರದಲ್ಲಿ ನಾನು ಅಂತಕ್ಕಂಥ ಅಭಿಮಾನವನ್ನು ಪಡ್ಕೊಳ್ಳುತ್ತೋ, ಇದೇ ಅಭಿಮಾನ ಪಡ್ಕೊಳ್ಳೋದು ಆ ಪ್ರತಿಫಲಿತವಾಗಿರ್ತಕ್ಕಂತಹ ಒಂದು ಅಂಶ. ಅದು ನನ್ನಲ್ಲಿ ಏನು ಮಾಡುತ್ತೆ? ಕರ್ತೃತ್ವ ಭಾವ, ಭೋಕ್ತೃತ್ವ ಭಾವವನ್ನು ಉಂಟು ಮಾಡುತ್ತೆ ಅಲ್ವಾ. ಮತ್ತೆ ಆ ಸತ್ವವೇ ಮೊದಲಾದ ಗುಣಗಳ ಸಂಬಂಧದಿಂದ ಜಾಗೃತ್ ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥಾತ್ರಯವನ್ನು ಪಡೆಯುತ್ತೋ ಅದೇ ಅಹಂಕಾರ. ಇನ್ನೊಂದು ವಿಚಾರದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಪುರುಷನು ಪ್ರಕೃತಿಯೊಂದಿಗೆ ತಾಧ್ಯಾತ್ಮ ಪಡೆದಾಗ ಅಹಂಕಾರ ಹುಟ್ಟುತ್ತೆ. ನಿನ್ನೆ ನಮ್ಮ ಸಹೋದರರು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ರು ಆತ್ಮ ಅನಾತ್ಮಗಳ ವ್ಯತ್ಯಾಸವನ್ನು ಹೇಳ್ತಾ ಅಲ್ವಾ. ಈ ಎರಡು ತ್ರಿಕೋಣಗಳ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಒಂದು ಪ್ರಕೃತಿ, ಅಲ್ಲಿ 3 ತತ್ವಗಳಿದೆ. ಯಾವ್ಯಾವುದು ತತ್ವ? ತಮಸ್ಸು, ರಜಸ್ಸು ಮತ್ತೆ ಸತ್ವಗುಣ ಅಲ್ವಾ. ಅದು ಮತ್ತೆ ಇನ್ನೊಂದು ಟ್ರಯಾಂಗಲ್ ಅದನ್ನ ಪುರುಷ, ಅದನ್ನ ಹೇಳಿ. ಆ ಪುರುಷ ಮತ್ತೆ ಪ್ರಕೃತಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ಎರಡು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ ಅಂದ್ರು. ಅದೇ ತಾಧ್ಯಾತ್ಮ ಭಾವ ಅಂದ್ರೆ ಪುರುಷ ಪ್ರಕೃತಿ ಇಲ್ದಲೆ ವ್ಯಕ್ತ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ಪುರುಷ ಪ್ರಕೃತಿಯಲ್ಲಿ ತಾಧ್ಯಾತ್ಮ ಭಾವವನ್ನು ಯಾವಾಗ ಪಡ್ಕೊಳ್ಳುತ್ತೋ ಅದು ಈ ಜೀವನಲ್ಲಿ ಅಹಂಕಾರದ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅದು ಈ ಜೀವಕ್ಕೆ ನಾನು ಅಂತಕ್ಕಂಥ ಪ್ರಜ್ಞೆಯನ್ನು ಹುಟ್ಟಿಸುತ್ತೆ. ನಾನು ಅಂತಕ್ಕಂತಹ ಪ್ರಜ್ಞೆಯನ್ನು ಅದು ಹುಟ್ಟಿಸ್ತಕ್ಕಂಥದ್ದು. ಇದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಏಕೆಂದರೆ ಅಹಂ ಅಂದರೆ ಏನು, ಅಹಂಕಾರ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಇಂದ್ರಿಯ ವಿಷಯಗಳು ಅನುಕೂಲಕರವಾಗಿರುವಾಗ ಅಹಂಕಾರ ಅಂತಕ್ಕಂಥದ್ದು ಸುಖವಾಗಿರುತ್ತಂತೆ. ಏಕೆಂದರೆ ಮನಸ್ಸು ಉಣಿಯೋದೇ ಇಂದ್ರಿಯಗಳ ವೇದಿಕೆ ಮೇಲೆ, ಗೊತ್ತಾಯ್ತಲ್ವಾ ನಮಗೆ. ಅದಕ್ಕೆ ಇಂದ್ರಿಯ ವಿಷಯಗಳು ನಮಗೆ, ಹೊರಗಡೆ ಇಂದ್ರಿಯ ವಿಷಯಗಳೆಲ್ಲ ನಮಗೆ ಅನುಕೂಲಕರವಾಗಿ ಎಲ್ಲ ಚೆನ್ನಾಗಿದ್ದಾಗ ನಾವು ಸುಖವಾಗಿರ್ತೇವೆ. ಯಾವಾಗ ಪ್ರತಿಕೂಲವಾಗಿರುತ್ತೋ ಆವಾಗ ನಾವು ದುಃಖಿ ಆಗ್ತೇವೆ. ಅದಕ್ಕೆ ಅವರು ಹೇಳ್ತಾರೆ, ಈ ಸುಖ ದುಃಖ ಅಂತಕ್ಕಂಥದ್ದು ಅಹಂಕಾರದ ಧರ್ಮಗಳು. ಸುಖ ದುಃಖ ಅಂತಕ್ಕಂಥದ್ದು ಯಾರಿಗಿರೋದು? ಜೀವನಿಗೆ. ಅಂದರೆ ಈ ಅಹಂಕಾರಕ್ಕೆ ಇರ್ತಕ್ಕಂಥದ್ದು ಸುಖ ದುಃಖ. ನಿತ್ಯಾನಂದ ಸ್ವರೂಪನಾದ ಆತ್ಮನಿಗೆ ಈ ಧರ್ಮಗಳಿಲ್ಲ. ಸುಖನೂ ಇಲ್ಲ, ದುಃಖನೂ ಇಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅದೇ ನಿಜವಾಗ್ಲೂ ಅಹಂಕಾರ ಅಂತಕ್ಕಂಥದ್ದು. ಅವ್ರಿಗೆ ಮತ್ತೆ ಅವ್ರು ಹೇಳ್ತಾರೆ, ಆತ್ಮನ ಪ್ರಕಾಶದಿಂದ ಜೀವಂತಗೊಂಡ ಮನಸ್ಸು ಇಂದ್ರಿಯಗಳ ಮೂಲಕ ಹೊರಹೊಮ್ಮಿ ಕಾರ್ಯೋನ್ಮುಖವಾಗುತ್ತೆ ಅಂತ. ಇಂದ್ರಿಯಗಳ ಕೆಲಸ ಮಾಡೋದೇ ಹಾಗೆ. ಈಗ ನೋಡಿ, ನಾವು ಕಣ್ಣಿನ ಮೂಲಕ ನೋಡ್ತಾ ಇದ್ದೀವಿ, ಕಿವಿಯ ಮೂಲಕ ಕೇಳಿಸ್ಕೊಳ್ತಾ ಇದ್ದೀವಿ ಅಲ್ವಾ. ಹೇಗೆ ಈ ಪರಮಾತ್ಮ ನಮ್ಮ ದೇಹವನ್ನು ಸೃಷ್ಟಿಯಾಗಿದೆ ಅಂತಂದರೆ, ಎಲ್ಲವೂ ನರಗಳ ಮೂಲಕ ನಾವು ಪಡ್ಕೊಂಡಂತಹ ಸಂವೇದನೆಗಳನ್ನು ಆ ನರಗಳ ಮೂಲಕ ಹಾದು ಹೋಗಿ ಮೆದುಳಿಗೆ ತಲುಪುತ್ತೆ ಅಲ್ವಾ. ಮೆದುಳಿಗೆ ತಲುಪಿದ ಮೇಲೆ ಅಲ್ಲಿಂದನೇ ಸಂದೇಶ ಬರುತ್ತಾ ನಮಗೆ ಮತ್ತೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ?
ಇಲ್ಲ, ಅದು ಮನಸ್ಸಿಗೆ ಹೋಗ್ಬೇಕು. ಮನಸ್ಸೇ ಅದೇನೋದು ಮೆಗಾ ಕಂಪ್ಯೂಟರ್ ಅಂತೀವಲ್ಲ, ಪ್ರೊಸೆಸಿಂಗು ಎಲ್ಲ ಆಗೋದು ಅಲ್ಲೇನೇನೆ. ಅದು ಮೆದುಳಿಗೆ ಸಂದೇಶ ಕೊಟ್ಟಾಗ ನಂತರ ನಾವು ಕ್ರಿಯೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಹೇಳೋದು ಮನಸ್ಸು ಇಂದ್ರಿಯಗಳ ಮೂಲಕ ಕೆಲಸ ಮಾಡ್ತಾ ಇದೆ ಅಂತ. ಈ ನರ ಕಟ್ ಮಾಡಿಬಿಟ್ರೆ, ಈ ದೃಷ್ಟಿ ಇದೆಯಲ್ಲ ಅಲ್ಲಿ ನರ ಕಟ್ ಮಾಡಿಬಿಟ್ರೆ ನಾವು ನೋಡ್ತಾ ಇದ್ದೀವಿ, ಕಣ್ಣು ನೋಡ್ತಾ ಇರುತ್ತೆ, ಅದ್ರ ಪ್ರತಿಬಿಂಬ ನಮ್ಮ ಅಕ್ಷಿಪಟಲದ ಮೇಲೆ ಬೀಳ್ತಾ ಇರುತ್ತೆ ಅಲ್ವಾ, ಆದರೆ ಅದು ನಮ್ಗೆ ಏನೂ ಗಮನಕ್ಕೆ ಬರಲ್ಲ. ಅಂದರೆ ಮನಸ್ಸೇ ಇಲ್ಲಿ ಪ್ರಧಾನ. ಆ ಮನಸ್ಸಿನ ಮುಖಾಂತರನೇ, ಆ ಮನಸ್ಸೇ ಇಂದ್ರಿಯಗಳ ಮುಖಾಂತರ ಎಲ್ಲ ಕೆಲಸವನ್ನು ಕೂಡ ಬಾಹ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಇಂದ್ರಿಯಗಳು ಹಾಗೇನೆ, ಕೇಳಿಸ್ಕೊಳ್ಳೋದಿರ್ಬೋದು, ನೋಡೋದಿರ್ಬೋದು, ಸ್ಪರ್ಶ, ಪ್ರತಿಯೊಂದು ಹಾಗೇನೆ. ಎಂತಹ ಎಂಜಿನಿಯರ್ ಅಲ್ವಾ ಈ ನಮ್ಮ ಸೃಷ್ಟಿಕರ್ತ, ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಹೇಗೆ ನಮ್ಮ ಸೃಷ್ಟಿಯನ್ನು ಮಾಡಿದ್ದಾನೆ ಅನ್ನೋದಕ್ಕೆ ಬಹಳ ಸೋಜಿಗ ಆಗ್ತಕ್ಕಂಥದ್ದು ಅಲ್ವಾ. ಹಾಗೆ ನಾವು ನಮ್ಮ ಸ್ಥೂಲ ಸೂಕ್ಷ್ಮ ದೇಹಗಳು ಸದಾ ವಿಕಾರವನ್ನು ಹೊಂದ್ತಾ ಇರ್ತವೆ. ನಾವು ತಿಳ್ಕೊಂಡ್ವಿ, ನಿನ್ನೆ ಕೂಡ ಹೇಳ್ತಾ ಇದ್ರು ಬಹಳ ಚೆನ್ನಾಗಿ, ಪ್ರತಿಯೊಂದೊಂದನ್ನು ಹೇಗೆ ಅಲ್ಲಿ ವಿಕಾರ ಆಗ್ತಾ ಇದೆ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಹೇಗೆ ವಿಕಾರ ಆಗ್ತಾ ಇದೆ, ಯಾವುದು ವಿಕಾರಕ್ಕೆ ಒಳಗಾಗ್ತಾ ಇದೆಯೋ, ಎಲ್ಲಿ ಬದಲಾವಣೆ ಕಾಣಿಸ್ತಾ ಇದೆಯೋ ಅದು ನಿಜವಾಗ್ಲೂ ಸತ್ಯವಾದ್ದಲ್ಲ ಅಲ್ವಾ. ಅದೆಲ್ಲ ಕೂಡ ಕ್ಷಣಿಕವಾದ್ದೇ, ಅದೆಲ್ಲ ಕೂಡ ಮಿಥ್ಯೆಯೇ ಅಂತ ನಮಗೆ ಭಾಳ ಚೆನ್ನಾಗಿ ತಿಳಿಸ್ತಾ ಇದ್ರು. ಅವೆಲ್ಲ ತಿಳ್ಕೊಂಡಿದ್ದೀವಿ. ಅದಕ್ಕೆ ಶಂಕರರವರ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಅಥೋಭಿಮಾನಂ ತ್ಯಜಮಾಂಸ ಪಿಂಡೇ ಪಿಂಡಾಭಿಮಾನಿನ್ಯಪಿ ಬುದ್ಧಿ ಕಲ್ಪಿತೆ ಕಾಲತ್ರಯ ಬಾಧ್ಯಮಖಂಡ ಬೋಧಂ ಜ್ಞಾತ್ವಾ ಸ್ವಮಾತ್ಮಾನಮುಪೈಹಿ ಶಾಂತಂ ಅಂತ. ಅಂದರೆ ಈ ಮಾಂಸದ ಮುದ್ದೆಯಾದ ದೇಹ ಇದೆಯಲ್ಲ, ಇಲ್ಲಿ ಈ ದೇಹವು ಮತ್ತೆ ಆ ಬುದ್ಧಿಯು ಈ ದೇಹದಲ್ಲಿ ಕಲ್ಪಿಸಿರುವ ನಾನು ಎಂಬ ಅಹಂಕಾರದಲ್ಲಿಯೂ ಅಭಿಮಾನವನ್ನು ಬಿಡು ಅಂತ. ಈ ಅಹಂಕಾರವನ್ನು ಕಲ್ಪಿಸಿರೋದು ಯಾರು? ಯಾರು ಕಲ್ಪಿಸಿರೋದು ಅಹಂಕಾರವನ್ನು? ಬುದ್ಧಿ. ಬುದ್ಧಿ ಅಲ್ವಾ. ಇದುವರೆಗೂ ತಿಳ್ಕೊಳ್ತಾ ಇದ್ವಿ ಅದು ಮನಸ್ಸಿನ ಒಂದು ಭಾಗ, ಮನಸ್ಸಿನ ಒಂದು ಭಾಗನೇ ಅಲ್ವಾ ಬುದ್ಧಿ. ಅದರದೇ ಎಲ್ಲ ಪ್ರತಿಷ್ಠೆ ಅಂತಾರೆ. ಬುದ್ಧಿದೇ ಅಂತೆ ಪ್ರತಿಷ್ಠೆ. ಆ ವಿಕ್ಷೇಪಗಳು ಉಂಟಾಗ್ತಕ್ಕಂಥದ್ದೇ ಬುದ್ಧಿನಲ್ಲಿ. ನಾವು ನಿನ್ನೆ ಕೂಡ ತಿಳ್ಕೊಂಡ್ವಿ ಆತ್ಮನಾತ್ಮ ವಿಚಾರ ತಿಳ್ಕೊಳ್ಳುವಾಗ. ಅದಕ್ಕೆ ಹೇಳ್ತಾರೆ, ಈ ಮಾಂಸದ ಮುದ್ದೆಯಾದ ದೇಹದಲ್ಲಿಯೂ ಬುದ್ಧಿಯು ಈ ದೇಹದಲ್ಲಿ ಕಲ್ಪಿಸಿರ್ತಕ್ಕಂತಹ ನಾನು ಎಂಬ ಅಹಂಕಾರದಲ್ಲಿಯೂ ಕೂಡ ನೀನು ಅಭಿಮಾನವನ್ನು ಬಿಡು. ಅಲ್ಲಿಯವರೆಗೂ ನೀನು ಪ್ರಗತಿಯನ್ನು ಈ ಮಾರ್ಗದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಹೇಳ್ತಾರೆ, 3 ಕಾಲಗಳಲ್ಲೂ ಬಾಧಿತವಾಗದ ಅಖಂಡ ಜ್ಞಾನ ಸ್ವರೂಪನಾದ ನಿನ್ನ ಆತ್ಮವನ್ನು ಅರಿತು ಶಾಂತಿಯನ್ನು ಹೊಂದು ಅಂತ. ನಿನ್ನ ನಿಜ ಸ್ವರೂಪವನ್ನು ಅರಿತುಕೋ, ನೀನು ಆತ್ಮಸ್ವರೂಪಿ ಅನ್ನೋದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೋ. ಈ ಬುದ್ಧಿ ನೀನಲ್ಲ, ಈ ಅಹಂಕಾರ ನೀನಲ್ಲ, ನಾನು ಅಂತಕ್ಕಂಥ ಭಾವ ಇದೆಯಲ್ಲ, ಇದೆಲ್ಲ ಮಿಥ್ಯೆ, ಇದು ನಿಜ ಅಲ್ಲ, ಇದು ಸತ್ಯ ಅಲ್ಲ ಅಂತಕ್ಕಂಥ ವಿಚಾರನ ನಮಗೆ ಒತ್ತಿ ಒತ್ತಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಈ ದೇಹಾಭಿಮಾನ ಅಂತಕ್ಕಂಥದ್ದನ್ನು ಬಿಡು. ನಾವು ಥಿಯಾಸಫಿಯಲ್ಲಿ ಹೇಳ್ತಕ್ಕಂಥದ್ದು ದೇಹಾತ್ಮ, ನಾವು ದೇಹಾತ್ಮ ಭಾವದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ದೇಹಾಭಿಮಾನ ಇದನ್ನು ಬಿಡು. ನಾವು ಕಲ್ಪಿಸ್ಕೊಂಡಿರ್ತಕ್ಕಂಥ ತಾದಾತ್ಮ, ನಾವು ಎಷ್ಟರ ಮಟ್ಟಿಗೆ ನಮ್ಮ ದೇಹ ಭಾವನೆಗಳು ಮನಸ್ಸಿನ ಜೊತೆಯಲ್ಲಿ ತಾದಾತ್ಮ್ಯ ಭಾವವನ್ನು ಹೊಂದಿದ್ದೀವಿ ಅಂದರೆ, ಅದಿಲ್ಲದೆ ಇದ್ರೆ ನಮ್ಮ ಅಸ್ತಿತ್ವನೇ ಇಲ್ಲ, ನಮ್ಮ ಅಸ್ತಿತ್ವ ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ತಾದಾತ್ಮ್ಯವನ್ನು ಹೊಂದಿದ್ದೇವೆ. ಅದೇ ಪ್ರಕೃತಿಯ ಮಾಯೆ. ಹೇಗೆ ನಮಗೆ ಉಪಾಧಿಗಳ ಮೂಲಕ ಆವರಿಸ್ಕೊಂಡ್ಬಿಟ್ಟಿದೆ, ನೆನ್ನೆ ಹೇಳ್ತಾ ಇದ್ರು ಉಪನ್ಯಾಸಕರು ಅಲ್ವಾ, ಹೇಗೆ ನಮಗೆ ಆವರಿಸ್ಕೊಂಡ್ಬಿಟ್ಟಿದೆ ಆತ್ಮನ ಸುತ್ತ ಆ ಪ್ರಕಾಶ ಕಾಣಿಸ್ದಲೇ ಇರುವ ಹಾಗೆ ಅಂತ. ಹಾಗೆ ನಾವು ಈ ಮಿಥ್ಯಾ ಉಪಾಧಿಗಳ ಬಗ್ಗೆ ಜಾಗರೂಕರಾಗಿರಬೇಕು, ಅದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತ. ಅದಕ್ಕೆ ಶಂಕರರು ಹೇಳ್ತಾರೆ, ನೀವು ಮನೆ, ಮಠ, ಹಣ, ಪತ್ನಿ, ಅಂತಸ್ತು ಯಾವುದನ್ನು ತ್ಯಾಗ ಮಾಡಬೇಕಾಗಿಲ್ಲ. ಆದರೆ ಶರೀರಾಭಿಮಾನವನ್ನು ಮಾತ್ರ ತ್ಯಾಗ ಮಾಡಪ್ಪ ಅಂತಾರೆ. ಶರೀರಾಭಿಮಾನವನ್ನು ತ್ಯಾಗ ಮಾಡಿದ್ರೆ ಅವು ಯಾವ ಲೆಕ್ಕಕ್ಕೆ ಬರಲ್ಲ. ಯಾವುದಾದ್ರೂ ಲೆಕ್ಕಕ್ಕೆ ಬರುತ್ತಾ? ಯಾವುದೂ ಲೆಕ್ಕಕ್ಕೆ ಬರಲ್ಲ. ಹಾಗೆ ಹೇಳ್ತಾರೆ ಮತ್ತೆ ಮತ್ತೆ, ಈ ದೇಹದ ಮೇಲಿನ ಅಭಿಮಾನ, ಸ್ವಾಭಿಮಾನ ಅಂತಕ್ಕಂಥದ್ದು ಇದೆಯಲ್ಲ, ನಾನು ದೇಹ ಅಂತಕ್ಕಂಥದ್ದು ಇದೆಯಲ್ಲ, ಈ ಮಿಥ್ಯಾ ಕಲ್ಪನೆ ಇದೆಯಲ್ಲ, ಯಾವುದು ಈ ಮಿಥ್ಯಾ ಕಲ್ಪನೆಯನ್ನು ಸೃಷ್ಟಿಸಿರ್ತಕ್ಕಂಥದ್ದು, ಇದು ಬುದ್ಧಿ ಕಲ್ಪಿಸ್ತಕ್ಕಂತಹ ಪ್ರತಿಷ್ಠೆ ಅಂತ ಹೇಳ್ತಾರೆ. ಅದನ್ನು ಮೊದಲು ನೀನು ತ್ಯಾಗ ಮಾಡು ಅಂತ ಅವರು ಮತ್ತೆ ಮತ್ತೆ ಹೇಳ್ತಾರೆ.
ಅದನ್ನು ತ್ಯಾಗ ಮಾಡಿದ್ರೆ, ಈ ದೇಹಾಭಿಮಾನವನ್ನು ತ್ಯಾಗ ಮಾಡಿದ್ರೆ, ಈ ದೇಹಕ್ಕೆ ಅಂಟಿರ್ತಕ್ಕಂತಹ, ಈ ದೇಹಕ್ಕೆ ಹೊಂದ್ಕೊಂಡೇ ಅಲ್ವಾ, ಕುಲ ಇರ್ಬೋದು, ಗೋತ್ರ ಇರ್ಬೋದು, ನಾಮ ರೂಪಗಳೆಲ್ಲ ಇರ್ತಕ್ಕಂಥದ್ದು ಈ ದೇಹಕ್ಕೆ ಹೊಂದ್ಕೊಂಡೆ, ಈ ದೇಹಕ್ಕೆ ನಾವು ಕಲ್ಪಿಸ್ಕೊಂಡಿರ್ತಕ್ಕಂಥದ್ದೇ, ಅದ್ರ ಜೊತೆ ಜೋಡಿಸ್ಕೊಂಡಿರ್ತಕ್ಕಂಥದ್ದೇ. ಆ ಎಲ್ಲ ಅಭಿಮಾನ ಕೂಡ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಇಲ್ಲಿ ನಮಗೆ ಹೇಳ್ತಾ ಬರ್ತಾರೆ. ಆದರೆ ಈ ಮನುಷ್ಯ ಇನ್ನೂ ಸಂಸಾರದ ಬಂಧನಕ್ಕೆ ನಾವು ಸಿಕ್ಕಾಕೊಂಡೇ ಇದೀವಲ್ಲ, ನಾವು ಬಿಡಿಸ್ಕೊಂಡು ಬಿಟ್ಟಿದೀವ ಸಂಸಾರದ ಬಂಧನದಿಂದ? ಇಲ್ಲ. ಎಷ್ಟು ತಿಳ್ಕೊಂಡ್ರು ಕೂಡ ನಾವು ಅದನ್ನು ಅನುಷ್ಠಾನಕ್ಕೆ ತರದೇ ಇದ್ರೆ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ ಅಲ್ವಾ. ನಾವು ಜೋರಾಗಿ ಸೈಕಲ್ ತುಳಿತಾ ಇದ್ದೀವಿ, ಆದರೆ ಸ್ಟ್ಯಾಂಡ್ ಹಾಕ್ಬಿಟ್ಟಿದ್ದೀವಿ. ಹೆಂಗೆ ಹೋಗಕ್ಕೆ ಸಾಧ್ಯ? ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ದೇಹ ಮನಸ್ಸುಗಳ ಮೂಲಕ ವ್ಯಕ್ತವಾಗಿದೆಯಲ್ಲ ಆ ಅವಿದ್ಯಾರೂಪವೇ ಅಹಂಕಾರ. ಅದನ್ನ ನೀನು ಮೊದಲು ಸರಿಯಾಗಿ ಅರ್ಥ ಮಾಡ್ಕೋ. ಅದಕ್ಕೆ ಹೇಳ್ತಾರೆ, ಈ ನಾನು ಅಂತಕ್ಕಂಥ ಈ ಮಿಥ್ಯಾ ಪ್ರತ್ಯಯ ಅಂತ ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾರೆ ಪದಗಳನ್ನ. ಮಿಥ್ಯಾ ಪ್ರತ್ಯಯ, ಅಹಂಕಾರ ಅಂತಕ್ಕಂಥದ್ದು, ಅಹಂ ಅಂತಕ್ಕಂಥದ್ದು, ಅದು ಎಲ್ಲ ದುಃಖಗಳಿಗೂ ಈ ಮಿಥ್ಯಾ ಪ್ರತ್ಯಯ ಅಂದರೆ ಅಹಂಕಾರನೇ ಕಾರಣ. ಆ ಅಹಂಕಾರವನ್ನು ಮೊದಲು ನೀನು ಬಿಡು. ಆಗ ಮಾತ್ರನೇ ನೀನು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುತ್ತೀಯ, ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತೀಯ. ಅಂದರೆ ಈ ಸಂಸಾರದಲ್ಲಿ ನಾವು ಬಂಧನಕ್ಕೆ ಒಳಗಾಗಿರೋದು ಯಾವ ಕಾರಣದಿಂದ? ಅಜ್ಞಾನದಿಂದ, ಅವಿದ್ಯೆಯಿಂದ ಅಲ್ವಾ. ನಮಗೆ ಸರಿಯಾದ ಜ್ಞಾನ ಇಲ್ಲ. ಸರಿಯಾಗಿ ನಾವು ಎಷ್ಟೋ ಸರಿ ಕೇಳಿಸ್ಕೊಂಡ್ರು ಕೂಡ ಅದನ್ನ ನಾವೇನ್ ಮಾಡ್ತೀವಿ? ಮನನ ಮಾಡಲ್ಲ. ಶ್ರವಣವೂ ಸರಿಯಾಗಿರಲ್ಲ. ಹೆಂಗ್ ಶ್ರವಣ ಮಾಡಬೇಕು? ನಿನ್ನೆ ಕೇಳ್ಕೊಂಡ್ವಿ. ಏಕಸಂಧಿಗ್ರಾಹಿಯಾಗಿ ಇರ್ಬೋದು ಆ ಶಿಷ್ಯ, ಆ ಹಂತಕ್ಕೆ ಹೋದ್ಮೇಲೆ ಈಗಲೂ ಕೂಡ ಅದು ನಮಗೆ ಅಪ್ಲೈ ಆಗೇ ಆಗುತ್ತೆ. ಆ ರೀತಿ ತಿಳ್ಕೊಂಡಾಗ ಮಾತ್ರನೇ ನಾವು ಅದನ್ನ ಮೀರಿ ನಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅಹಂಕಾರದೊಡನೆ ಸ್ವಲ್ಪ ತಾದಾತ್ಮ್ಯವಿದ್ರೂ ಕೂಡ ಮೋಕ್ಷ ಅಂತಕ್ಕಂಥದ್ದು ಲಭಿಸೋದಿಲ್ಲ. ನಾವು ನಿನ್ನೆ ಕೂಡ ತಿಳ್ಕೊಂಡ್ವಿ ಅಲ್ವಾ, ಅಪರೋಕ್ಷಾನುಭೂತಿ ಅಂತಕ್ಕಂಥದ್ದು ಆತ್ಮನ ಒಂದು ಸ್ವಸ್ವರೂಪದ ದರ್ಶನ. ನಮಗೆ ಆತ್ಮ ದರ್ಶನ ಆಗ್ಬೇಕು ಅಂತಂದ್ರೆ ಆ ಪೂರ್ತಿಯಾಗಿ ಅಹಂಭಾವ ಅಂತಕ್ಕಂಥದ್ದು ಅಳಿಸ್ಕೋಗಿರ್ಬೇಕು. ಸ್ವಲ್ಪ ಒಂದು ಲವಲೇಶ ಮಾತ್ರವಾದರೂ ಇದ್ರೂ ಕೂಡ ನಮಗೆ ಅದು ಸಾಧ್ಯ ಆಗೋದಿಲ್ಲ ಆತ್ಮದರ್ಶನ ಅಂತಕ್ಕಂಥ ವಿಚಾರನೇ ಹೇಳ್ತಾರೆ. ಇಲ್ಲಿ ವಿವೇಕ ಚೂಡಾಮಣಿಯಲ್ಲಿ ಶಂಕರರು ಅನೇಕ ಈ ಒಂದು ಶ್ಲೋಕಗಳಲ್ಲಿ ಎಷ್ಟೊಂದು ಉಪಮಾನಗಳನ್ನ ಕೊಡ್ತಾ ಅರ್ಥೈಸ್ತಾರೆ ನಮಗೆ ಅಂತ. ಅರ್ಥ ಆಗುವ ಹಾಗೆ ಹೇಳ್ತಾರೆ. ಹೇಗೆ ಅಂದ್ರೆ, ಅಹಂಕಾರನ ರಾಹುಗ್ರಹಕ್ಕೆ ಹೋಲಿಸ್ತಾರೆ. ರಾಹುಗ್ರಹನ ನಾವು ಯಾವಾಗ ನೆನ್ಸ್ಕೊಳ್ತೀವಿ? ಗ್ರಹಣ ಕಾಲದಲ್ಲಿ ಅಲ್ವಾ. ರಾಹು ಸೂರ್ಯನ ಹಿಡಿದ್ಬಿಟ್ರೆ ಏನಾಗುತ್ತೆ? ಬೆಳಕೆ ಕಾಣಿಸಲ್ಲ, ಕತ್ಲೆ ಆವರಿಸುತ್ತೆ. ಆ ರೀತಿ ಅಹಂಕಾರ ಅಂತಕ್ಕಂಥದ್ದು ನಮ್ಮ ಆತ್ಮನಿಗೆ ಹಿಡಿದಿರ್ತಕ್ಕಂತಹ ಗ್ರಹಣ. ಯಾವುದು? ರಾಹು ಗ್ರಹ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಆ ಛಾಯೆಯನ್ನ, ಆ ಮುಸುಕನ್ನ ತೆಗೆದ್ರೆ ಮಾತ್ರ ನಿನಗೆ ಶುದ್ಧ ಆತ್ಮ ಅಂತಕ್ಕಂಥದ್ದು ಕಾಣಿಸೋದು. ನಿಜ ಸ್ವರೂಪದಲ್ಲಿ ಆ ಆತ್ಮ ಅಂತಕ್ಕಂಥದ್ದು ಪ್ರಕಾಶಮಾನವಾಗಿದೆ. ಅದು ನಿನಗೆ ಈ ಮಾಯೆಯ ತೆರೆಯನ್ನ ಸರಿಸೋ ತನಕ ಕಾಣಿಸೋದಿಲ್ಲ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಮಂಕು ಕವಿದ ಬುದ್ಧಿ ಸತ್ಯವನ್ನ ಕಾಣಲಾರದೆ ವಿಚಿತ್ರ ಕಲ್ಪನಾ ವಿಲಾಸಗಳಲ್ಲಿ ಮೆರೀತಾ ಇರುತ್ತೆ ಅಲ್ವಾ. ಎಲ್ಲ ಬುದ್ಧಿದೇ ಚೇಷ್ಟೆ ಎಲ್ಲ ನಾವು ಮಾಡ್ತಕ್ಕಂಥದ್ದೇ ಅದು ಬುದ್ಧಿಯಿಂದನೇ, ಅಹಂಕಾರದಿಂದನೇ. ಅದಕ್ಕೆ ಹೇಳ್ತಾರೆ, ಅದು ಮಂಕು ಕವಿದ ಬುದ್ಧಿ ಸತ್ಯವನ್ನ ಕಾಣಲಾರದೆ ವಿಚಿತ್ರ ಕಲ್ಪನಾ ವಿಲಾಸದಲ್ಲಿ ಮೆರೆದಾಡ್ತಾ ನಾನು ಇಂತಹವನು, ನಾನು ಇದು, ನಾನು ಅದು, ನಾನು ಮಾಡಿದೆ, ನಾನು ನೋಡಿದೆ, ನಾನು ತಿಳ್ಕೊಂಡೆ, ನಾನು ಹೇಳಿದೆ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಕೂಡ ನಾನು ಅಂತ ಅಂತಲೇ ನಾವೇನಾದ್ರೂ ಮಾತಾಡಿದ್ದೀವ? ನಮ್ಮನ್ನ ನಾವು ಗಮನಿಸ್ಕೊಳ್ಬೇಕು. ಯಾವಾಗಲೂ ನಾನು ಅನ್ನೋದನ್ನ ಉಪಯೋಗಿಸ್ತಲೇ ಮಾತನಾಡತಕ್ಕಂಥದ್ದು ಬಹಳ ಕಡಿಮೆ. ಯಾವಾಗ ಮಾತಾಡಿದ್ರು ಕೂಡ ನಾನು ಅಂತಕ್ಕಂಥದ್ದೇ ಪ್ರಧಾನವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಜನ್ಮಗಳಿಂದ ಬಂದ ವಾಸನೆಗಳಿಂದಲೂ ಸ್ವಭಾವ ಸಿದ್ಧವಾದ ವ್ಯಕ್ತಿಗತ ಪಕ್ಷಪಾತಗಳಿಂದಲೂ ತುಂಬಿ ತುಳುಕುವ ಅಹಂಕಾರ ಅಂತಕ್ಕಂಥದ್ದು ಇದೆಯಲ್ಲ, ಅಷ್ಟು ಸುಲಭವಾಗಿ ನಮ್ಮನ್ನ ಬಿಟ್ಟು ಹೋಗಲ್ಲ. ಏಕೆಂದ್ರೆ ರಾಹು ಗ್ರಹ ಥರ ಅದು, ಗ್ರಹ ಹಿಡ್ದಂಗೆ, ಅದು ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ. ಸಹಜವಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗ್ರಹ ಕೆಲವು ನಿಮಿಷಗಳ ಕಾಲ ಇರ್ಬೋದು ಸೂರ್ಯನಿಗೆ, ಆದರೆ ಅಹಂಕಾರದ ಗ್ರಹ ನಮ್ಮ ಆತ್ಮನಿಗೆ ಹಿಡಿದಿರ್ತಕ್ಕಂಥದ್ದು ಅಷ್ಟು ಬೇಗ ಬಿಟ್ಟು ಹೋಗುವಂಥದ್ದಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಉಪಮಾನವನ್ನು ಹೇಳ್ತಾರೆ ಇಲ್ಲಿ,
ವೈಯಕ್ತಿಕ ಅಹಂಕಾರವನ್ನ ಆಧ್ಯಾತ್ಮ ವಿವರಣೆಯಲ್ಲಿ ಅವರು ಸರ್ಪಕ್ಕೆ ಹೋಲಿಸ್ತಾರೆ. ಹೇಗೆ ಹೇಳ್ತಾರೆ ಅಂದ್ರೆ, ಈ ಸರ್ಪ ಅಂತಕ್ಕಂಥದ್ದು ಆತ್ಮಾನಂದದ ನಿಧಿ ಇದೆಯಲ್ಲ, ನಿಕ್ಷೇಪ ಇದೆಯಲ್ಲ, ಅದನ್ನ ಕಾಯ್ತಾ ಇದೆಯಂತೆ ಯಾವಾಗ್ಲೂ. ನಮ್ಗದು ಕಾಣಿಸಕ್ಕೆ ನೋಡಕ್ಕೆ ಬಿಡಲ್ಲ, ಅಲ್ಲಿಗೆ ಹೋಗಕ್ಕೆ ಬಿಡಲ್ಲ. ಯಾವುದು? ಅಹಂಕಾರ ಅನ್ನೋದು ಈ ಶಾಶ್ವತ ಬ್ರಹ್ಮಾನಂದದ ನಿಧಿಯನ್ನ ರಕ್ಷಿಸ್ತಾ ಇರುತ್ತೆ, ಯಾವಾಗ್ಲೂ ಕಾವಲು ಕಾಯ್ತಾ ಇರುತ್ತಂತೆ. ಅದಕ್ಕೆ ಹೇಳ್ತಾರೆ, ಈ ಅಹಂಕಾರ ನಮ್ಮನ್ನ ಬ್ರಹ್ಮಾನಂದದಿಂದ ವಂಚಿಸೋದಕ್ಕೆ ಯಾವಾಗ್ಲೂ ಪ್ರಯತ್ನ ಪಡ್ತಾ ಇರುತ್ತೆ. ಯಾವುದು? ಅಹಂಕಾರ ಸರ್ಪದ ರೀತಿ ಈ ಆತ್ಮಜ್ಞಾನ ಅಥವಾ ಆತ್ಮಾನಂದದ ನಿಧಿ ಇದೆಯಲ್ಲ, ಅದನ್ನ ಕಾವಲು ಕಾಯ್ತಾ ಇರುತ್ತೆ, ನಮ್ಮನ್ನ ಅಲ್ಲಿಗೆ ಹೋಗಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಮತ್ತೆ ಮುಂದುವರಿತಾ ಹೇಳ್ತಾರೆ, ಹಾವನ್ನ ಪುರಾಣಗಳಲ್ಲಿ ಅಹಂಕಾರದ ಸಂಕೇತವಾಗಿ ಬಳಸ್ತಾ ಇರುತ್ತೆ. ಹಾವನ್ನ ಪುರಾಣಗಳಲ್ಲೂ ಕೂಡ ಈ ಒಂದು ಅಹಂಕಾರದ ಸಂಕೇತವಾಗಿ ಬಳಸ್ತಾರೆ ಅಂತ ಹೇಳ್ತಾರೆ. ನಾವು ಎಷ್ಟೊಂದು ದೇವರ ಚಿತ್ರಗಳನ್ನು ನೋಡ್ತೀವಲ್ವಾ, ದೇವರ ಪಟಗಳನ್ನು ನೋಡ್ತೀವಲ್ವಾ, ಅದರ ಅಂತರಾರ್ಥ ಏನು ಅನ್ನೋದು ನಮಗೆ ಗೊತ್ತೇ ಇರಲ್ಲ. ಎಷ್ಟೋ ಸರಿ ಅದರ ಅಂತರಾಳಕ್ಕೆ ಹೋಗಿ ನೋಡಿದ್ರೆ ಎಷ್ಟೊಂದು ಅರ್ಥ ಇದೆಯಲ್ಲಪ್ಪ ಅಂತ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ಕೃಷ್ಣ ಪರಮಾತ್ಮ ಕಾಳಿಂಗ ಸರ್ಪದ ಮೇಲೆ ನಿಂತ್ಕೊಂಡು ನರ್ತನ ಮಾಡ್ತಾ ಇರ್ತಾನಲ್ಲ, ಅದನ್ನ ದಮನ ಮಾಡ್ತಾ ಇರ್ತಾನಲ್ಲ, ಆ ದೃಶ್ಯ ಏನನ್ನ ನಮಗ್ ಸೂಚಿಸುತ್ತೆ ಅಂದ್ರೆ ಅಹಂಕಾರವನ್ನ ದಮನ ಮಾಡ್ತಾ ಇರ್ತಕ್ಕಂಥದ್ದು. ಏಕೆಂದ್ರೆ ಸರ್ಪ ಅಹಂಕಾರದ ಪ್ರತೀಕ ಅಲ್ವಾ, ಅದನ್ನ ನಾವು ನೋಡಿ ನಮಗೆ ಹೊಳದೇ ಇರೋದಿಲ್ಲ. ಮತ್ತೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಚಿತ್ರಪಟ ಇದೆಯಲ್ಲ, ಈ ಸುಬ್ರಹ್ಮಣ್ಯ ಸ್ವಾಮಿ ಚಿತ್ರಪಟದಲ್ಲೂ ಸರ್ಪ ಇದೆಯಾ? ಇದೆ ಅಲ್ವಾ. ಅಲ್ಲಿ ಆ ಸುಬ್ರಹ್ಮಣ್ಯನ ವಾಹನ ಇದೆಯಲ್ಲ, ನವಿಲು, ಆ ನವಿಲಿಗೆ ಸಿಕ್ಕಾಕೊಂಡಿರುತ್ತಂತೆ ಸರ್ಪ, ನವಿಲಿಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರುತ್ತಂತೆ. ಅಂದ್ರೆ ಅಹಂಕಾರ ಅಂತಕ್ಕಂಥದ್ದು ಅಲ್ಲಿ ಪಟ್ಟಿದೆ ಅಂತ, ಹಿಡ್ಕೊಂಡಿದೆ ಅಂತ, ಅಂದ್ರೆ ಅದನ್ನ ಹಿಡಿದು ಜಯಿಸಿದ್ದಾನೆ ಅಂತ ಅರ್ಥ. ಅಂದ್ರೆ ಸುಬ್ರಹ್ಮಣ್ಯನ ಆ ವಾಹನ ನವಿಲು, ಆ ಸರ್ಪ ಅಹಂಕಾರವನ್ನ ಹಿಡಿದು ಅದನ್ನ ಜಯಿಸಿದ್ದಾನೆ ಅನ್ನುವಂತಹ ಒಂದು ಅರ್ಥದಲ್ಲಿ ಅದು ಎಲ್ಲ ಸಾಂಕೇತಿಕವಾಗಿ ಇರ್ತಕ್ಕಂಥದ್ದು. ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೇಳ್ತಕ್ಕಂಥದ್ದು ಯಾವುದೂ ತಪ್ಪಲ್ಲ, ಆದ್ರೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ, ಪ್ರತಿಯೊಂದು ಅಷ್ಟೇ. ಮತ್ತೆ ಹೇಳ್ತಾರೆ, ಶಿವನ ಎದೆಯ ಮೇಲೆ ಆಭರಣದಂತೆ ನಲ್ದಾಡ್ತಾ ಇದೆಯಲ್ಲ ಸರ್ಪವನ್ನ ಮಣಿಸಿ ಶಿವ ತನ್ನ ಕೊರಳಿನಾಗೆ ಸುತ್ಕೊಂಡ್ ಬಿಟ್ಟಿದ್ದಾನೆ. ಅಂದ್ರೆ ಅಹಂಕಾರವನ್ನ ಗೆದ್ದಿರ್ತಕ್ಕಂತಹ ಸಂಕೇತ ಅಲ್ವಾ. ಅಹಂಕಾರ ಅಲ್ಲಿ ಹಾವು ಏನು ಮಾಡ್ತಾ ಇಲ್ಲ, ಅದು ಸುಮ್ಮನೆ ಮೌನವಾಗಿ ಏನು ಮಾಡದೆ, ಏನು ಚೇಷ್ಟೆ ಇಲ್ಲದೆ ಸುಮ್ಮನೆ ಕೂತಿರುತ್ತೆ ಆ ಶಿವನ ಕತ್ತಿನ ಸುತ್ತು. ಹಾಗೆ ಹೇಳ್ತಾರೆ. ಅದಕ್ಕೆ ಶಂಕರರು ಹೇಳ್ತಾರೆ, ಈ ಘೋರ ಸರ್ಪ ಅಂತ ಇದೆಯಲ್ಲ, ಈ ಅಹಂಕಾರದ ಸರ್ಪ, ಈ ಸರ್ಪಕ್ಕೆ ಎಷ್ಟು ಹೆಡೆಗಳು? ಯಾವುದು? 7 ಹೆಡೆಗಳು. ಅವರು ಮುಖ್ಯವಾಗಿ 3 ಹೆಡೆಗಳು ಅಂತ ಹೇಳ್ತಾರೆ. ಯಾವುದು 3 ಹೆಡೆಗಳು ಅಂತಂದ್ರೆ ಸತ್ವ, ರಜಸ್ಸು, ತಮಸ್ಸು. ಸತ್ವ, ರಜಸ್ಸು, ತಮಸ್ಸು ಏನು ಅಂತ ನಾವು ತಿಳ್ಕೊಂಡ್ವಲ್ಲ ನಿನ್ನೆ. ಏನು ಸತ್ವ, ರಜಸ್ಸು, ತಮಸ್ಸು? ಪ್ರಕೃತಿಯಲ್ಲಿರ್ತಕ್ಕಂಥ 3 ಗುಣಗಳು. ಪ್ರಕೃತಿನೇ ತಾನೇ ನಮಗೆ ಮಾಯೆಯನ್ನು ಒಡ್ತಾ ಇರ್ತಕ್ಕಂಥದ್ದು. ಆ ತ್ರಿಗುಣಾತೀತ ತ್ರಿಮೂರ್ತಿ ರೂಪ ಪರಮಾತ್ಮನನ್ನ ನಾವು ಹೇಳೋದು ಅಲ್ವಾ. ಈ ತ್ರಿಗುಣಗಳಿಗೆ ನೀರು ಹೋಗ್ತಕ್ಕಂಥದ್ದು, ಈ ತ್ರಿಗುಣಗಳಿಗೆ ಅಂಟದೇ ಇರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಈ 3 ಹೆಡೆಗಳನ್ನ ಸತ್ವ, ರಜಸ್ಸು, ತಮಸ್ಸಿಗೆ ಹೋಲಿಸ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ಬ್ರಹ್ಮಜ್ಞಾನವೆಂಬ ಹೊಳೆಯುತ್ತಿರುವ ದೊಡ್ಡ ಕತ್ತಿಯಿಂದ ಈ 3 ಹೆಡೆಗಳನ್ನು ಕತ್ತರಿಸಿ ಸರ್ಪವನ್ನ ನಾಶ ಮಾಡು ಅಂತ. ಬ್ರಹ್ಮಜ್ಞಾನವೆಂಬ ದೊಡ್ಡ ಕತ್ತಿಯಿಂದ ಏನ್ ಮಾಡ್ಬೇಕು? ಈ 3 ಹೆಡೆಗಳ ಸರ್ಪವನ್ನ ನಾಶ ಮಾಡು, ಕತ್ತರಿಸಿ ಬಿಸಾಕು. 3 ಹೆಡೆಗಳನ್ನ ಒಟ್ಟಿಗೆ ಒಂದಿಟ್ಕೊಂಡ್ರು ಇನ್ನೊಂದು ಎದ್ದೇಳ್ತಕ್ಕಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗೆ ಈ ಕತ್ತರಿಸಿ ಸರ್ಪವನ್ನ ನಾಶ ಮಾಡಿದ್ಮೇಲೆ ಮಾತ್ರನೇ ಆ ಆನಂದದಾಯಕವಾದ ಬ್ರಹ್ಮಾನಂದದ ನಿಧಿಯನ್ನ ಅನುಭವಿಸೋದಕ್ಕೆ ಸಾಧ್ಯ. ಬ್ರಹ್ಮಾನಂದದ ನಿಧಿಯನ್ನ ಯಾರು ಕಾಯ್ತಾ ಇರೋದು? ಸರ್ಪ, ಅಹಂಕಾರದ ಸರ್ಪ. ಆ ಅಹಂಕಾರವನ್ನ ಯಾವಾಗ ನಾವು ಸಂಪೂರ್ಣವಾಗಿ ನಿಶೇಷವಾಗಿ ತೆಗೆದು ಹಾಕ್ತೀವೋ ಆಗ ಮಾತ್ರನೇ ನಮಗೆ ಆ ಬ್ರಹ್ಮಾನಂದದ ಅನುಭವ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಅಹಂಕಾರ ಅಂತಕ್ಕಂಥದ್ದು ವಿಷಪ್ರಾಯ ಅಂತ ಹೇಳ್ತಾರೆ. ಅದನ್ನ ಬೇರು ಸಹಿತ ಕಿತ್ತು ಹಾಕ್ಬೇಕು, ಸಂಪೂರ್ಣವಾಗಿ ನಾಶ ಮಾಡಬೇಕು. ಸ್ವಲ್ಪ ಗಿಲ್ಪ ನಾಶ ಮಾಡಿದ್ರೆ ಆಗಲ್ಲ. ನೋಡಿ, ರಾವಣನ್ಗೆ ಹೇಳ್ತಾ ಇದ್ರು 10 ತಲೆಗಳಿದೆ ಅಂತ. 1 ತಲೆ ಕಡಿದ್ರೂ ಇನ್ನೊಂದು ಹುಟ್ಟತಾನೆ ಇರುತ್ತೆ ಅವನಿಗೆ. ಅಂದ್ರೆ ಅಲ್ಲಿ ಅಹಂಕಾರಕ್ಕೆ ಇರ್ತಕ್ಕಂಥ ಹೆಡೆಗಳು,
ಅವು ಯಾವಾಗಲೂ ಕೂಡ ತಲೆ ಎತ್ತುತ್ತಾನೆ ಇರುತ್ತೆ. ಸೂಕ್ಷ್ಮದಲ್ಲಿ, ಸ್ಥೂಲದಲ್ಲಿ ನಾವು ತೆಗೆದಾಕ್ಬೋದು, ಸೂಕ್ಷ್ಮದಲ್ಲಿ ಎಲ್ಲೋ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಇರುತ್ತೆ. ಎಲ್ಲವನ್ನು ಕೂಡ ಒಟ್ಟಿಗೆ ಒಂದು ಸಾರಿ ಸಂಹಾರ ಮಾಡಿ ಬಿಸಾಕು ನೀನು, ಅವುಗಳನ್ನು ಬೇರೆ ಸಮೇತ ಕಿತ್ತು ಹಾಕು ಅಂತ ಹೇಳ್ತಾರೆ. ಈ ರೀತಿ ಅಹಂಕಾರ ನಿರ್ಮೂಲವಾದಾಗ ಅದರಿಂದ ಹುಟ್ಟತಕ್ಕಂತಹ ಗರ್ವ, ನಾವೀಗಾಗಲೇ ತಿಳ್ಕೊಂಡ್ವಿ, ಮನೆತನ ಇರ್ಬೋದು, ವಂಶ, ನಾವು ಇಂಥ ವಂಶದವರು, ನಾವು ಬಹಳ ಶ್ರೇಷ್ಠರು, ನಾವು ಇಂಥ ಮನೆತನ, ನಾವು ಹೇಳ್ಕೊಳ್ತೀವಿ ನಾವು ಯಾವ ವಂಶದವ್ರಿ, ನಾವು ಇಂಥ ವಂಶದವರು ಅಲ್ವಾ, ನಾವು ರಾಜವಂಶದವರು, ಹಾಗೆ ನಾವು ಎಷ್ಟೊಂದು ಹೇಳ್ಕೊಳ್ತೀವಿ, ನಾವು ದರ್ಬಾರಿ ವಂಶದವರು ಅಲ್ವಾ. ಹಾಗೆ ಎಲ್ಲವನ್ನೂ ಕೂಡ ಈ ಗರ್ವಕ್ಕೆ, ಅಹಂಕಾರಕ್ಕೆ ಅಂಟ್ಕೊಂಡಿರ್ತಕ್ಕಂಥವು ಇವೆಲ್ಲ, ಮನೆತನ ಇರ್ಬೋದು, ವಂಶ ಇರ್ಬೋದು, ನಾಮ ರೂಪ ಐಶ್ವರ್ಯ ಪಾಂಡಿತ್ಯ ಎಲ್ಲವೂ ಕೂಡ ನಾಶ ಮಾಡಬೇಕು ಅಂತಂದರೆ ಅಹಂಕಾರವನ್ನು ಸಂಪೂರ್ಣವಾಗಿ ನಾವು ನಾಶ ಮಾಡಬೇಕು, ಬೇರೆ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮುಂದುವರಿತಾ ಹೇಳ್ತಾರೆ, ಅಹಂಕಾರಕ್ಕೆ ಮುಖ್ಯವಾಗಿ ಇರ್ತಕ್ಕಂಥದ್ದು 2 ರೂಪಗಳು ಅಂತ ಹೇಳ್ತಾರೆ. ಪ್ರಕಟ ರೂಪಗಳು 2. ಯಾವುದು ಅಹಂಕಾರಕ್ಕೆ ಇರ್ತಕ್ಕಂತಹ 2 ಪ್ರಕಟ ರೂಪಗಳು ಅಂದರೆ, ಒಂದು ಕರ್ತ, ಇನ್ನೊಂದು ಭೋಕ್ತ. ಕರ್ತ ಅಂದರೆ ನಾನು ಮಾಡಿದೆ ಎಲ್ಲವನ್ನೂ ನಾನೇ ಮಾಡಿದೆ ಅಂತ ಹೇಳ್ಕೊಂತಕ್ಕಂಥದ್ದು. ಭೋಕ್ತ ಅಂದರೆ ನಾನು ಅನುಭವಿಸ್ತಾ ಇದ್ದೀನಿ, ಮಾಡ್ತಾ ಇರೋನು ನಾನು, ಅನುಭವಿಸ್ತಾ ಇರೋನು ನಾನು. ಅದಕ್ಕೆ ಇವೆರಡೂ ಕೂಡ ಅಹಂಕಾರದ ಪ್ರಕಟ ರೂಪಗಳು ಅಂತ ಹೇಳ್ತಾರೆ. ಅಹಂಕಾರ ಅಂತಕ್ಕಂಥದ್ದು ಎಲ್ಲ ಮನೋವೃತ್ತಿಗಳ ಮೊತ್ತ. ಎಲ್ಲ ಮನೋವೃತ್ತಿಗಳು ಎಲ್ಲಿಂದ ಉದ್ಭವ ಆಗ್ತಕ್ಕಂಥದ್ದು? ಈ ಅಹಂಕಾರದಿಂದನೇ ಹುಟ್ಟೋದು. ಪ್ರತಿಯೊಂದು ಹುಟ್ಟೋದು ಅಹಂಕಾರದಿಂದನೇ. ಈ ದೇಹ ಮನಸ್ಸುಗಳೇ ನಾನು ಅಂತ ಅಂದ್ಕೊಂಡ್ಮೇಲೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ನಾನೇ ಈ ದೇಹ, ನಾನೇ ಈ ಮನಸ್ಸು ಅಂತ ಅಂದ್ಕೊಂಡ್ರೆ ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರುತ್ತೆ. ಈಗ ತಾನೇ ನಾವು ಉಪನ್ಯಾಸದಲ್ಲಿ ಕೇಳಿದ್ವಿ, ಯೋಗಿಗಳು ಹೇಗೆ ಅವರ ದೇಹದಲ್ಲಿ ರಕ್ತ ಹರಿತಾ ಇದ್ರು, ಎಷ್ಟೇ ಒಂದು ರೋಗದ ಸ್ಥಿತಿ ಇದ್ರೂ ಕೂಡ ಅದರ ಕಡೆ ಗಮನನೂ ಇರೋದಿಲ್ಲ, ಗೊತ್ತಾಗೋದು ಇಲ್ಲ. ಆದರೆ ಭೋಗಿಗಳಿಗೆ, ಜೀವನಿಗೆ, ಇನ್ನೂ ಅಹಂಕಾರದ ಛಾಯೆ ಮೆತ್ಕೊಂಡಿರ್ತಕ್ಕಂಥವನಿಗೆ ಎಲ್ಲವೂ ಕೂಡ ಕಷ್ಟನೇ. ಅದಕ್ಕೆ ಹೇಳ್ತಾರಲ್ಲ, ಸುಖ ದುಃಖ ಅಂತಕ್ಕಂಥದ್ದು ಅಹಂಕಾರದ ಧರ್ಮಗಳು, ಆತ್ಮನ ಧರ್ಮಗಳಲ್ಲ ಅಂತ ಅವ್ರು ಮೊದಲಲ್ಲೇ ನಮಗೆ ತಿಳಿಸ್ಬಿಟ್ರು ಅಲ್ವಾ. ಮತ್ತೆ ಇನ್ನೊಂದು ಉಪಮಾನವನ್ನು ಕೊಡ್ತಾರೆ ಇಲ್ಲಿ ಶಂಕರರು ಒಂದು ಶ್ಲೋಕದಲ್ಲಿ. ಈ ಅಹಂಕಾರವನ್ನ ಗಂಟ್ಲಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಮುಳ್ಳಿಗೆ ಹೋಲಿಸ್ತಾರೆ. ಅಹಂಕಾರವನ್ನ ಗಂಟ್ಲಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಮುಳ್ಳು, ಆಯ್ತಾ. ನಮಗೆ ಹಸುವಾಗ್ತಾ ಇದೆ, ತಿನ್ಬೇಕು ಅಂತ ಬಹಳ ಕಾತರ ಇದೆ, ಸಿಕ್ಕರೆ ಸಾಕಪ್ಪ ನಂಗೆ ಹಸುವಾಗ್ತಾ ಇದೆ, ತಿನ್ಬೇಕು ಅನ್ನೋ ಕಾತರ ಇದೆ. ಯಾವ ಹಸಿವು? ಆಧ್ಯಾತ್ಮದ ಹಸಿವು ಅಲ್ವಾ. ಇದೇ ನಮಗೆ ಆ ಒಂದು ಹಸಿವಿದೆ. ನಾವು ನಮ್ಮ ಸ್ವಸ್ವರೂಪವನ್ನು ಕಂಡುಕೊಳ್ಬೇಕು ಅನ್ನೋದಿದೆ. ನಾನು ಆತ್ಮ ಪರಮಾತ್ಮನಲ್ಲಿ ಸೇರಿ ಹೋಗ್ಬೇಕು ಅಂತಕ್ಕಂತಹ ಕಾತರ ಇದೆ. ಆದರೆ ಆಗ್ತಾ ಇಲ್ಲ. ಯಾಕೆ? ಅಹಂಕಾರ ಅಂತಕ್ಕಂತಹ ಮುಳ್ಳು ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಏನು ಕೂಡ ತಿನ್ನೋ ಪರಿಸ್ಥಿತಿಲಿ ಇಲ್ಲವೇ ಇಲ್ಲ ಅಲ್ವಾ. ಅದಕ್ಕೆ ಹೇಳ್ತಾರೆ ಅವರು, ಆತ್ಮಜ್ಞಾನವೆಂಬ ವಿಜ್ಞಾನದಿಂದ ದೊಡ್ಡ ಕತ್ತಿಯನ್ನು ಹಿಡಿದು ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಈ ಅಹಂಕಾರದ ಮುಳ್ಳನ್ನ ಬೇರು ಸಹಿತ ಕಿತ್ತೋಗೆ ಅಂತ ಹೇಳ್ತಾರೆ. ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ ಅಂತ, ಆತ್ಮಜ್ಞಾನ ಅಂತ ನಾವು ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಮತ್ತೆ ದೊಡ್ಡ ಕತ್ತಿನ ಇಟ್ಕೊಂಡು ಶಸ್ತ್ರಚಿಕಿತ್ಸೆನೇ ಮಾಡಿಬಿಡು ನೀನು. ಶಸ್ತ್ರಚಿಕಿತ್ಸೆ ಮಾಡಿ ಗಂಟ್ಲಲ್ಲಿ ಸಿಕ್ಕಾಕೊಂಡಿರೋ ಮುಳ್ಳನ್ನ, ಅಹಂಕಾರದ ಮುಳ್ಳನ್ನ ತೆಗೆದು ನೀನು ಬಿಸಾಕೋ ತನಕ ನಿನಗೆ ನಿನ್ನ ಆತ್ಮ ಸ್ವರೂಪದ ದರ್ಶನ ಖಂಡಿತವಾಗ್ಲೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯೋಚನೆಗಳು ಇರಬಾರ್ದು. ಚಿತ್ತವೃತ್ತಿ ನಿರೋಧ ಆದಾಗಲೇ ಯೋಗ ಅಂತಕ್ಕಂಥದ್ದಲ್ವಾ. ಯೋಗ ಚಿತ್ತವೃತ್ತಿ ನಿರೋಧ. ಜೀವಾತ್ಮ ಪರಮಾತ್ಮನಲ್ಲಿ ಸೇರಬೇಕು ಅಂತ ಇಷ್ಟೊತ್ತು ನಾವು ಕೇಳ್ತಾ ಇದ್ವಿ ಅಲ್ವಾ. ಆದರೆ ಯಾವಾಗ ಮನಸ್ಸಿನಲ್ಲಿ ಈ ಯೋಚನೆಗಳಿರುತ್ತೋ, ಆ ವೃತ್ತಿಗಳಿರುತ್ತೋ, ಅದು ಕಡಿಮೆ ಆಗೋ ತನಕ ನಾವು ಬ್ರಹ್ಮ ಭಾವವನ್ನು ಹೊಂದೋದಕ್ಕೂ ಸಾಧ್ಯ ಇಲ್ಲ, ಬ್ರಹ್ಮಾನಂದವನ್ನು ಅನುಭವಿಸೋದಕ್ಕೂ ಸಾಧ್ಯ ಇಲ್ಲ, ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗೋದಕ್ಕೂ ಸಾಧ್ಯ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಚಿತ್ತವೃತ್ತಿಗಳು ಅಥವಾ ಮನಸ್ಸಿನ ವೃತ್ತಿಗಳು ಇಲ್ದಲೇ ಇರ್ತಕ್ಕಂಥದ್ದೇ ಬ್ರಹ್ಮಭಾವ. ಬ್ರಹ್ಮಭಾವ ಅನ್ನೋದು ವೇದಾಂತದಲ್ಲಿ ಬಹಳವಾಗಿ ಉಪಯೋಗಿಸ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ಬ್ರಹ್ಮಭಾವ ಅಂದರೆ ಏನು ಅಂದರೆ, ಚಿತ್ತವೃತ್ತಿಗಳು ಇಲ್ದಲೇ ಇರ್ತಕ್ಕಂಥದ್ದು, ಯಾವುದೇ ಯೋಚನೆಗಳು ಇಲ್ದಲೇ ಇರ್ತಕ್ಕಂಥದ್ದು, ಶುದ್ಧ ಮನಸ್ಥಿತಿನೇ ಬ್ರಹ್ಮಭಾವ ಅಂದರೆ ಆತ್ಮನ ಸ್ವಭಾವ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಕ್ರಿಯಾರಹಿತವಾದ ಚಿಚ್ಚಕ್ತಿಯೇ ಆತ್ಮ. ಈ ಅನುಭವವನ್ನು ಪಡೀತಕ್ಕಂಥದ್ದೇ ಪರಮಾರ್ಥ. ಇದೇ ಆತ್ಮಾನುಭೂತಿ ಅಥವಾ ಆ ಒಂದು ಅಪರೋಕ್ಷಾನುಭೂತಿ ಅಂತ ಕೂಡ ನಾವು ತಿಳ್ಕೊಂಡ್ವಿ ಅಲ್ವಾ. ಮತ್ತೆ ಹೇಳ್ತಾರೆ, ಸರಿ ಇದೆಲ್ಲ ಮಾಡಬೇಕು, ನಾವು ತಿಳ್ಕೊಂಡಿದ್ದೇವೆ, ಈ ರೀತಿ ನಮಗೆ ಅಹಂಕಾರ ಅಂತಕ್ಕಂಥದ್ದು ಅಡ್ಡಿಯಾಗಿದೆ ನಮ್ಮ ಸ್ವಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ನಮ್ಮ
ಗಮ್ಯವನ್ನ ಸೇರ್ಕೊಳ್ಳೋದಕ್ಕೆ. ಎಲ್ಲ ತಿಳ್ಕೊಂಡು ಎಲ್ಲ ಸಾಧನೆ ಮಾಡಿದ್ರು ಕೂಡ ನಾವು ಬೇರ್ ಸಮೇತ ಕಿತ್ತು ಹಾಕ್ಬಿಟ್ಟಿದೀವಿ. ಅಹಂಕಾರದ ಸರ್ಪದ ಹೆಡೆಯನ್ನ ಒಂದೇ ಸಾರಿ ಕತ್ತರಿಸಾಕಿ ಬೇರ್ ಸಮೇತ ಕಿತ್ತು ಹಾಕ್ಬಿಟ್ಟಿದೀವಿ ನಾವು ಆಧ್ಯಾತ್ಮ ಪಥದಲ್ಲಿ. ಅಂತ ಆದ್ಮೇಲೂ ಕೂಡ ಏನಾಗತ್ತಂತೆ, ಬೇರು ಸಮೇತ ಕಿತ್ತು ಹಾಕಿದ ಮೇಲೂ ಕೂಡ ಮನಸ್ಸಿನಿಂದ ಕ್ಷಣಕಾಲ ಅದನ್ನ ಸ್ಮರಿಸಿದ್ರೂ ಕೂಡ, ಮನಸ್ಸಿನಿಂದ ಕ್ಷಣಕಾಲ ಅದನ್ನ ಸ್ಮರಿಸಿದ್ರು ಕೂಡ ಮಳೆಗಾಲದಲ್ಲಿ ಗಾಳಿಯಿಂದ ಚದುರಿಸಲ್ಪಟ್ಟ ಮೋಡಗಳಂತೆ ಮತ್ತೆ ಸಜೀವಗೊಂಡು ನೂರಾರು ಬಗೆಯ ವೃತ್ತಿಗಳನ್ನ ಉಂಟು ಮಾಡುತ್ತೆ ಅಂತ. ನೋಡಿ ಎಷ್ಟು ಪವರ್ಫುಲ್ ಈ ಅಹಂಕಾರ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಇದನ್ನ ನಾವು ಕಳ್ಕೊಳ್ಬೇಕು ಅಂತ. ಮತ್ತೆ ಮನಸ್ಸಿಗೆ ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು ಅಲ್ವಾ. ಸ್ವಲ್ಪ ನಾವೆಷ್ಟು ಸ್ಟ್ರಿಕ್ಟ್ ಆಗಿ ಏನೋ ಒಂದು ಮಾಡಬೇಕು ಅಂತ ಬಹಳ ಉತ್ಸಾಹದಿಂದ ಯಾವುದೇ ಒಂದು ಕೆಲಸ ಇರ್ಬೋದು, ಯಾವುದೇ ಒಂದು ಕಾರ್ಯ ಇರ್ಬೋದು, ನಾವು ಆಹಾರದಲ್ಲಿ ಪಥ್ಯನ ಅನುಭವಿಸೋದೇ ಇರ್ಬೋದು ಅಲ್ವಾ. ನಾವು ಪಥ್ಯವನ್ನ ಮಾಡಬೇಕು ಅಂತ ಅನ್ಕೊಳ್ತೀವಿ, ಇಲ್ಲ ಕಾಫಿ ಬಿಟ್ಬಿಡ್ಬೇಕು, ಟೀ ಬಿಟ್ಬಿಡ್ಬೇಕು ಅಂತ ಅನ್ಕೊಳ್ತೀವಲ್ವಾ. ಬಹಳ ಶ್ರದ್ಧೆಯಿಂದ, ಬಹಳ ಉತ್ಸಾಹದಿಂದ, ಆಸಕ್ತಿಯಿಂದ 2 ವಾರ ಮಾಡ್ತೀವಿ, 3 ವಾರ ಮಾಡ್ತೀವಿ, 4 ವಾರ ಮಾಡ್ತೀವಿ. ಆಮೇಲೆ ಆಗಲ್ಲಪ್ಪ, ಇವತ್ತು ಒಂದು ಸ್ವಲ್ಪ ಕುಡ್ದೇ ಬಿಡ್ತೀನಿ, ಒಂಚೂರು ರುಚಿ ನೋಡ್ಬಿಡ್ತೀನಿ ಅಂದ್ರೆ ಆಯ್ತು, ಅದು ನಮ್ಮನ್ನ ಆವರಿಸ್ಕೊಳ್ತು. ಆಗ ದಿನಕ್ಕೆ ಒಂಚೂರು ರುಚಿ ಅಲ್ಲ, 4 ಸರಿ ಅಲ್ಲ, 5 ಸರಿ ಅಲ್ಲ, 10 ಸರಿ ಆದ್ರೂ ಕುಡ್ದಿದ್ದೆ ಅಷ್ಟೇ. ಅದು ಅಹಂಕಾರ ಅಂತಕ್ಕಂಥದ್ದು ಹಂಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿಗೆ ಸ್ವಲ್ಪ ಸಲಿಗೆ ಕೊಟ್ಟರು ಸಾಕು, ಅಹಂಕಾರ ಅಂತಕ್ಕಂಥದ್ದು ಪುನಃ ಮೊಳಕೆ ಹೊಡೆಯುತ್ತೆ ಅಂತ. ಸುಟ್ಟು ಭಸ್ಮವಾಗಿದ್ದ ಅಹಂಕಾರ ಪುನರುತ್ಥಾನವಾದರೆ, ಸುಟ್ಟು ಭಸ್ಮ ಮಾಡ್ಬಿಟ್ಟಿದೀವಿ ಅಂತ ಅನ್ಕೊಂಡಿದೀವಿ, ನಾವು ಪೂರ್ತಿ ಸರ್ವನಾಶ ಮಾಡಿದೀವಿ ಅಂತ ಅನ್ಕೊಂಡ್ರು ಕೂಡ ಅದರ ಕಡೆ ಸ್ವಲ್ಪ ನಮ್ಮ ಗಮನ ಹೋದ್ರೂ ಕೂಡ ಮತ್ತೆ ಚಿಗುರ್ಕೊಂಡ್ಬಿಡುತ್ತಂತೆ. ನೋಡಿ ಹಾಗೆ ಅಷ್ಟು ಮತ್ತೆ ಹೆಂಗ ಚಿಗುರುತ್ತೆ, ಸುಮ್ಮನೆ ಬರಲ್ಲ, ಅದು ಅಟ್ಟಹಾಸದಿಂದ ಬರುತ್ತಂತೆ. ಈಗ ಏನೋ ವಿತ್ ವೆಂಜನ್ಸ್ ಅಂತಾರೆ ನೋಡಿ. ಏನಾದ್ರೂ ಒಂದು ಕಾರ್ಯ ನಾವು ಅದನ್ನ ಇಟ್ಕೊಂಡಿದ್ರೆ ಮತ್ತೆ ಅದನ್ನ ಮಾಡಬಾರ್ದು ಅಂದ್ಕೊಂಡಿದ್ರೆ ಅದನ್ನ ಮಾಡ್ಬೇಕು ಅಂತ ಅನಿಸ್ದಾಗ ಸ್ವಲ್ಪ ಕಡೆ ಗಮನ ಹೋದ್ರು ಅದನ್ನ 4ರಷ್ಟು ಮಾಡ್ಬಿಡ್ತೀವಿ. ಹಂಗೆ ಆ ಥರ ಇಟ್ ಕಮ್ಸ್ ಬ್ಯಾಕ್ ವಿತ್ ವೆಂಜನ್ಸ್ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ ಅದು ಹೊಸ ವೇಷಗಳಲ್ಲಿ ಬರುತ್ತಂತೆ, ಸಾವಿರಾರು ಹೊಸ ವೇಷಗಳಲ್ಲಿ, ಕೃತಕ ಮುಖಗಳಲ್ಲಿ, ಮತ್ತೆ ವಿವಿಧ ಭಂಗಿಗಳಲ್ಲಿ ಅಟ್ಟಹಾಸ ಮಾಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ ಅಹಂಕಾರ ಅಂತಕ್ಕಂಥದ್ದು. ಧ್ಯಾನದಲ್ಲೂ ಅಷ್ಟೇ ನೋಡಿ, ನಾವು ಧ್ಯಾನ ಮಾಡುವಾಗ ತದೇಕ ಚಿತ್ತದಿಂದ ಚಂಚಲಿತರಾಗದಲೆ ಆ ತೈಲ ಧಾರೆಯ ಹಾಗೆ ನಮ್ಮ ಮನಸ್ಸು ಒಂದು ಕಡೆ ಮಗ್ನವಾಗಿ ಧ್ಯಾನಾಸಕ್ತವಾಗಿರುತ್ತೆ ಅಂತ ಅನ್ಕೊಳ್ಳಿ. ಒಂದು ಕ್ಷಣ ಏನಾದ್ರೂ ಅದು ಚಂಚಲವಾಗಿಬಿಟ್ರೆ ಅಥವಾ ಮರುಕ್ಷಣದಲ್ಲಿ ಏನಾಗುತ್ತೆ, 108 ಯೋಚನೆಗಳಿಂದ ಮನಸ್ಸು ಪ್ರಕ್ಷುಬ್ಧವಾಗಿಬಿಡುತ್ತೆ ಅಂತ ಅದನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಧ್ಯಾನ ಮಾಡ್ತಾನೆ ಇದ್ದೆ, ಎಷ್ಟು ಚೆನ್ನಾಗಿತ್ತು, ಆದ್ರೆ ಯಾವುದೋ ಒಂದು ಕ್ಷಣದಲ್ಲಿ ನನ್ನ ಮನಸ್ಸು ಚಂಚಲವಾಯ್ತು, ಅಲ್ಲಿಂದ ಸಾವಿರಾರು ಯೋಚನೆಗಳು ನನ್ನನ್ನ ಮುತ್ಕೊಂಡ್ವು ಮನಸ್ಸಿನಲ್ಲಿ, ಧ್ಯಾನ ಅಂತಕ್ಕಂಥದ್ದು ನನಗೆ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸ್ಥಿರತೆ ಮತ್ತೆ ತತ್ಪರತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಆಧ್ಯಾತ್ಮ ಪಥದಲ್ಲಿ ಸ್ಥಿರತೆ ಮತ್ತೆ ತತ್ಪರತೆ ನಿರಂತರವಾಗಿ ಯಾವಾಗಲೂ ಕೂಡ ಎಡಬಿಡದೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಸದಾಕಾಲ ಪ್ರಯತ್ನ ಪಡ್ತಾ ಇದ್ರೆ ಮಾತ್ರ ಅದನ್ನ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಇಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂತಹ ಒಂದು ಉದಾಹರಣೆ, 2ನೇ ಲೆಕ್ಚರ್, ನಿಮಗೆ ಸ್ವಲ್ಪ ನಿದ್ದೆ ಹತ್ತಾ ಇರ್ಬೋದು ಅಲ್ವಾ, ಬೆಳಗ್ಗೆಯಿಂದ ಒಂದೇ ಸಮ ಕೇಳ್ತಾ ಇಲ್ಲಿ ಒಂದು ಉದಾಹರಣೆಯನ್ನ ತಗೊಳ್ಳೋಣಂತೆ. ಇಲ್ಲಿ ಒಬ್ಬ ಸಾಧು ಇರ್ತಾನೆ, ಸನ್ಯಾಸಿ ಊರ್ ಹೊರಗಡೆ ಗುಡಿಸ್ಲು ಹಾಕೊಂಡು ಅಲ್ಲಿ ಜೀವನ ನಡೆಸ್ತಾ ಇರ್ತಾನೆ. ಎಷ್ಟು ಸರಳ ಅಂದ್ರೆ ಆ ಸನ್ಯಾಸಿ ಬಹಳ ಸರಳ. ಅವನ ಹತ್ರ ಇದ್ದಿದ್ದು ಒಂದು ಕೌಪಿನ ಅಂದ್ರೆ ಒಂದು ತುಂಡು ಬಟ್ಟೆ ಅಷ್ಟೇ, ಇನ್ನೇನೂ ಇರ್ಲಿಲ್ಲ ಅವನ್ಗೆ ಆ ಗುಡಿಸ್ಲಲ್ಲಿ. ಆದ್ರೆ ಆ ಗುಡಿಸ್ಲಲ್ಲಿ ಆವಾಗ ಇಲಿಗಳ ಕಾಟ, ಇಲಿಗಳು ಬಂದು ಅದನ್ನ ಎತ್ಕೊಂಡು ಹೋಗೋದು ಇಲ್ಲ ಹರಿದು ಹಾಕೋದು ಏನೋ ಮಾಡ್ತಾ ಇದ್ರಂತೆ. ಅವನಿಗೆ ಎಷ್ಟು ಸಾಧು ಅವನು ಅಂದ್ರೆ, ಅಂತ ಒಳ್ಳೆ ಆಧ್ಯಾತ್ಮ ಪಥದಲ್ಲಿ ಮುಂದುವರೆದಿರ್ತಕ್ಕಂಥ ಈ ಇಲಿಗಳ ಕಾಟ ತಡಿಲಾರ್ದೆ ಏನ್ ಮಾಡ್ತಾನೆ, ಒಂದು ಬೆಕ್ಕು ತಗೊಂಬಂದು ಸಾಕೋತಾನೆ. ಬೆಕ್ಕು ತಗೊಂಬಂದು ಸಾಕೊಂಡ್ರೆ ಇಲಿಗಳ ಕಾಟ ಕಡಿಮೆ ಆಗತ್ತೆ ಅಲ್ವಾ. ಆಮೇಲೆ ಬೆಕ್ಕನ್ ಸಾಕ್ಬೇಕಲ್ಲ, ಬೆಕ್ಕನ್ ಹೆಂಗ್ ಸಾಕೋದು, ಹಸು ತಗೊಂಬರ್ತಾನೆ, ಅದಕ್ಕೆ ಹಾಲು ಕೊಡಕ್ಕೆ ಅಂದ್ಬಿಟ್ಟು ಹಸು ತಗೊಂಬರ್ತಾನೆ ಅಲ್ವಾ. ಆಮೇಲೆ ಹಸು ನೋಡ್ಕೊಳ್ಳೋರು ಯಾರು, ಇವನ್ ಸಾಧನೆಗಳಲ್ಲಿ ತೊಡ್ಕೋಬೇಕು, ಇವನ್ ಹಸು ನೋಡ್ಸ್ಕೊಂಡು ಹಸು ಮೇಯಿಸ್ಕೊಂಡು ಅದನ್ನ ಮಾಡ್ಕೊಂಡು ಕುತ್ಕೊಳಕತ್ತ. ಹೆಂಡ್ತಿನ ಮದುವೆ ಮಾಡ್ಕೊಂಡು ಬರ್ತಾನೆ ಹೆಂಡ್ತಿ ಅವೆಲ್ಲ ಕೆಲಸ ನೋಡ್ಕೊಂತಾಳೆ ಅಂತ.
ಆಯ್ತಲ್ಲ ಅಲ್ಲಿಗೆ. ಮದುವೆ ಮಾಡ್ಕೊಂಡು ಬಂದ್ಮೇಲೆ ಮಕ್ಕಳು, ಸಂಸಾರ, ಅವ್ರ ಜವಾಬ್ದಾರಿ, ಅವ್ರ ವಿದ್ಯಾಭ್ಯಾಸ ಹೋಯ್ತಲ್ಲ. ಅಷ್ಟು ಸಾಧು ಸ್ವಭಾವದ ಸನ್ಯಾಸಿ ಹೇಗೆ ಕ್ಷಣಕಾಲದಲ್ಲಿ ಮೈ ಮರೆತರೆ ಹೆಂಗ್ ಜಾರು ಬೀಳ್ತಾನೆ ಆಧ್ಯಾತ್ಮ ಪಥದಲ್ಲಿ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಇದೆಲ್ಲ ದೃಷ್ಟಾಂತ ಕಥೆಗಳು ವೇದಾಂತಗಳಲ್ಲಿ ಬಹಳ ಬರುತ್ತೆ. ಈ ದೃಷ್ಟಾಂತ ಕಥೆಗಳು ಅವುಗಳ ಮೂಲಕ ನಾವು ಚೆನ್ನಾಗಿ ತಿಳ್ಕೊಳ್ಬೋದು. ನೋಡಿ, ನಾವು ತಿಳ್ಕೊಂಡಿದ್ದು ಎಷ್ಟೋ ವಿಚಾರ ಮರ್ತೋದ್ರೂ ಕೂಡ ಈ ಕತೆ ಜ್ಞಾಪಕ ಬಂದಾಗ ಆ ವಿಚಾರ ಜ್ಞಾಪಕ ಬರುತ್ತೆ ಅಲ್ವಾ. ಹಾಗೆ ಅವರು ಹೇಳ್ತಾರೆ, ಈ ಒಣಗಿದ ನಿಂಬೆ ಗಿಡಕ್ಕೆ ನೀರ್ ಎರೆದ್ರೆ ಎಲ್ಲ ಅದು ಹೊಟ್ಟೆ ಹೋಗಿರುತ್ತೆ, ಒಣಗೋಗಿರುತ್ತೆ ನಿಂಬೆ ಗಿಡ. ಸ್ವಲ್ಪ ನೀರ್ ಎರೆದ್ರು ಸಾಕು, ಚೂರೇ ಚೂರು ನೀರ್ ಎರೆದ್ರು ಒಂದೇ ಒಂದಿನ ಮತ್ತೆ ಅದು ಚಿಗುರ್ಕೊಳ್ಳುತ್ತೆ, ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ. ಹಿಂಗೆ ಅದು ತನ್ನ ಸ್ವಭಾವನ ಪೂರ್ತಿಯಾಗಿ ವ್ಯಕ್ತ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಹಾಗೆ ನಮ್ಮ ಅರಿಷಡ್ ವರ್ಗಗಳಿದೆಯಲ್ಲ, ಹಾಗೆ ಅವು ಸ್ವಲ್ಪ ನಾವು ಸದರ ಬಿಟ್ರೆ ಅವು ನಮ್ಮನ್ನೇ ಆವರಿಸ್ಕೊಂಡ್ಬಿಟ್ಟು ನಮ್ಮನ್ನೇ ವಿನಾಶಕ್ಕೆ ತಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಮನಸ್ಸನ್ನ ನೀನು ಸ್ಥಿರವಾಗಿ ನಿಲ್ಲಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಧ್ಯಾನದಲ್ಲಿ ಏನ್ ಮಾಡ್ಬೇಕು? ಭಗವಂತನ ಚಿಂತನೆ ಅಲ್ವಾ. ಭಗವಂತನ ಚಿಂತನೆ, ಆ ಪರಮಾತ್ಮ ಚಿಂತನೆಯನ್ನ ಮಾಡು. ನಮ್ಮ ಥಿಯಾಸಫಿಲಿ ಹೇಳ್ತಕ್ಕಂಥದ್ದು ಸತ್ ಚಿಂತನೆಯನ್ನ ಮಾಡು. ಯಾವಾಗ್ಲೂ ಅಷ್ಟೇ, ನಮ್ಮಲ್ಲಿ ಇರ್ತಕ್ಕಂಥ ಹರಿಷಡ್ ವರ್ಗಗಳನ್ನ ಹೋಗ್ಬೇಕು ಅಂತಂದ್ರೆ ನಾವು ಅವುಗಳ ಬಗ್ಗೆ ಚಿಂತನೆ ಮಾಡಬಾರ್ದು, ಒಳ್ಳೇದ್ರ ಬಗ್ಗೆ ಚಿಂತನೆ ಮಾಡಬೇಕು. ನಾವು ಯಾವ್ದನ್ನ ಕಳ್ಕೋಬೇಕೋ ಅದ್ರ ಬಗ್ಗೆ ನಾವು ಗಮನ ಕೊಡಬಾರ್ದು, ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನಾವು ಯಾವ್ದನ್ನ ರೂಢಿಸ್ಕೋಬೇಕೋ ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಅವುಗಳು ನಮ್ಮಲ್ಲಿ ಬಂದು ಸೇರ್ಕೊಳ್ತವೆ. ಒಳ್ಳೆಯ ಸದ್ವಿಚಾರಗಳು, ಸದ್ಗುಣಗಳು, ಪರಮಾತ್ಮನ ಚಿಂತನೆ, ಆ ಒಂದು ವಿಚಾರ ನಮ್ಮಲ್ಲಿ ಮೂಡಿದಾಗ ತಾನಾಗಿ ಸಹಜವಾಗಿ ಕೆಟ್ಟತನ ಅಂತಕ್ಕಂಥದ್ದೇನಿದೆ ಅದು ಹೊರಟು ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಸತ್ ಚಿಂತನೆಯೆಲ್ಲ ನಿನ್ನನ್ನು ತೊಡಗಿಸ್ಕೋ, ಪರಮಾತ್ಮನ ಚಿಂತನೆಯಲ್ಲಿ ನಿನ್ನನ್ನು ತೊಡಗಿಸ್ಕೋ, ಸದ್ವಿಚಾರಗಳಲ್ಲಿ ನಿನ್ನನ್ನು ತೊಡಗಿಸ್ಕೋ, ಸತ್ಕಾರ್ಯಗಳಲ್ಲಿ ನಿನ್ನನ್ನು ತೊಡಗಿಸ್ಕೋ. ಆಗ ಮಾತ್ರ ನೀನು ನಿನ್ನ ಮನಸ್ಸನ್ನ ನಿಲ್ಲಿಸೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಒಂದ್ಸಲ ನಾಶ ಮಾಡಿದ ಅಹಂಕಾರ ಅದು ಹಂಗ ತಲೆ ಎತ್ಬಿಡ್ತಲ್ಲ, ಅಷ್ಟು ಜೋರಾಗಿ ತಲೆ ಎತ್ಬಿಡ್ತಲ್ಲ. ಇನ್ನ ಶಿಷ್ಯನಿಗೆ ಸಂಶಯ ಹೋಗಿಲ್ಲ, ಅದು ಹೆಂಗೆ ಅಷ್ಟು ಬೇಗ ಮತ್ತೆ ಅಷ್ಟೊಂದು ರೂಪದಲ್ಲಿ ಬಂದ್ಬಿಡ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಶಂಕರರು. ಏನು ಹೇಳ್ತಾರಪ್ಪ ಅಂದ್ರೆ, ಕಾರ್ಯ ಪ್ರವರ್ಧನಾದ್ ಬೀಜ ಪ್ರವೃದ್ಧಿ ಪರಿದೃಶ್ಯತೆ, ಕಾರ್ಯನಾಶಾತ್ ಬೀಜನಾಶ ತಸ್ಮಾತ್ ಕಾರ್ಯಂ ನಿರೋಧಯೇತ್ ಅಂತ ಹೇಳ್ತಾರೆ. ಅಂದ್ರೆ ಈ ಕಾಮ್ಯ ಕರ್ಮಗಳು ಹೆಚ್ಚಾಗ್ಬಿಟ್ರೆ ವಿಷಯ ವಾಸನೆಗಳೆಂಬ ಬೀಜಗಳು ವೃದ್ಧಿ ಆಗ್ತವೆ. ಕಾಮ್ಯ ಕರ್ಮಗಳು ಅಂದ್ರೆ ನಮ್ಗೆ ಇಷ್ಟ ಆಗಿರ್ತಕ್ಕಂಥದ್ದು, ನಮಗೆ ಸುಖ ಕೊಡ್ತಕ್ಕಂಥದ್ದು, ಯಾವ ದೇಹಾತ್ಮ ಭಾವದಲ್ಲಿ ಸುಖ ಕೊಡ್ತಕ್ಕಂಥದ್ದು. ಈ ಕಾಮ್ಯ ಕರ್ಮಗಳನ್ನು ಮಾಡಿದ್ರೆ ಈ ವಿಷಯ ವಾಸನೆಗಳೆಂಬ ಬೀಜಗಳು ಹೆಚ್ಚಾಗ್ತವೆ. ಆಗ ಏನಾಗುತ್ತೆ, ಕರ್ಮಗಳು ಇಲ್ಲವಾದ್ರೆ ಮಾತ್ರ ಬೀಜಗಳು ಇಲ್ವಾಗ್ತಕ್ಕಂಥದ್ದು ಅಲ್ವಾ. ಅಂದ್ರೆ ಕಾಮ್ಯ ಕರ್ಮಗಳನ್ನ ನಾವು ಪೂರ್ತಿಯಾಗಿ ಬಿಟ್ರೆ ಮಾತ್ರ ಆ ಬೀಜಗಳು ಅಂತಕ್ಕಂಥದ್ದು ಬಂದು ನಮ್ಮ ವಾಸನಾ ರೂಪದಲ್ಲಿ ಮನಸ್ಸಲ್ಲಿ ಸೇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಬೀಜ ಮೊಳೆದು ಗಿಡವಾಗಿ ಬೆಳೆದು ಮರವಾಗೋದಕ್ಕೆ ಅವಕಾಶ ಕೊಟ್ರೆ ಅದು ಲಕ್ಷಾಂತರ ಬೀಜಗಳನ್ನು ಉತ್ಪತ್ತಿ ಮಾಡುತ್ತೆ ಅಲ್ವಾ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಬೀಜನ ನಾಶ ಮಾಡೋದಲ್ಲ, ಆ ಬೀಜದ ಮೂಲಕ ಮರವಾಗಿ ಹುಟ್ಟಿ ಸಾವಿರಾರು ಬೀಜಗಳನ್ನ ಕೊಡ್ತಕ್ಕಂತಹ ಮರ ಇದೆಯಲ್ಲ, ಅದನ್ನೇ ಪೂರ್ತಿಯಾಗಿ ಕಡಿದು ಹಾಕು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಎಷ್ಟೊಂದು ಉದಾಹರಣೆಗಳ ಮೂಲಕ, ಉಪಮಾನಗಳ ಮೂಲಕ ನಮಗೆ ಚೆನ್ನಾಗಿ ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ಈ ವಿಷಯ ವಾಸನೆಗಳಿದೆಯಲ್ಲ ಮನಸ್ಸಿನೊಳಗೆ, ಇವೆಲ್ಲ ಬೀಜ ರೂಪದಲ್ಲಿ ಅಡಕೊಂಡಿವೆ. ಅವುಗಳಿಗೆ ನಾವು ಅಹಂಕಾರದ ನೀರೆರೆದು ಬಿಟ್ರೆ ಅಲ್ವಾ, ಗೊಬ್ಬರ ಹಾಕ್ಬಿಟ್ರೆ ಅವು ಮೊಳೆತು ಬೆಳೆತು 100 ಮಡಿ ವೃದ್ಧಿ ಆಗ್ಬಿಡ್ತವೆ. ಅದಕ್ಕೆ ಹೇಳ್ತಾರೆ ವಾಸನಾಕ್ಷಯ ಮೋಕ್ಷ ಅಂತ. ವೇದಾಂತದಲ್ಲಿ ಶಂಕರರು ಅದೇ ಹೇಳ್ತಾರೆ, ವಾಸನಾಕ್ಷಯ. ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ. ಗುಂಡಪ್ಪನವರು ಅದೇ ಹೇಳ್ತಾರೆ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ ಅಂತ ಹೇಳ್ತಾರೆ. ಈ ವಾಸನೆಗಳು ಪೂರ್ತಿಯಾಗಿ ಅಳಿಸ್ ಹೋಗಬೇಕು. ಏಕೆಂದ್ರೆ ಪ್ರಚೋದನೆ ಬರ್ತಕ್ಕಂಥದ್ದೇ ಈ ವಾಸನೆಗಳಿಂದ ಅಲ್ವಾ. ಕಾರ್ಯಕ್ಕೆ ಪ್ರಚೋದನೆ ಬರ್ತಕ್ಕಂಥದ್ದು ಎಲ್ಲಿಂದ? ಮನಸ್ಸಿನಲ್ಲಿ ಬೀಜರೂಪವಾಗಿ ಇರ್ತಕ್ಕಂತಹ ಎಲ್ಲ ವಾಸನೆಗಳಿಂದ. ಅದಕ್ಕೆ ಆಸೆಗಳ ಬೇರನ್ನ ನೀನು ಕಿತ್ತು ಬಿಸಾಕು ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಈ ಕಾರ್ಯಕಾರಣಗಳ ಸರಪಳಿ ಇದೆಯಲ್ಲ, ಅದು ಕೊನೆ ಇಲ್ಲದು, ಅದು ಮುಂದುವರಿತಾನೆ ಇರುತ್ತೆ. ಅದನ್ನ ನಾವು ಕಳ್ಕೊಂಡ್ರೆ ಮಾತ್ರ ಈ ಜನ್ಮಾಂತರಗಳಿಂದ ನಮ್ಮ ಮುಕ್ತಿಯನ್ನ ಪಡ್ಕೊಳ್ಬಹುದು. ಅಂದ್ರೆ ಪುನರ್ಜನ್ಮಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇ ಈ ಕಾರ್ಯಕಾರಣ
ಸರಪಳಿ, ಅದನ್ನ ಕಡ್ದು ಹಾಕಿದ್ರೆ ಮಾತ್ರ ನಾವು ಪುನರ್ಜನ್ಮವನ್ನ ಕಳ್ಕೊಳ್ಬಹುದು. ಅಂದ್ರೆ ಎಲ್ಲ ಕರ್ಮ ಫಲಗಳು ಕೂಡ ನಮ್ಮ ವಾಸನೆಯ ಪರಿಣಾಮಗಳೇ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ 3 ಮುಖ್ಯ ವಿಚಾರಗಳನ್ನು ಹೇಳ್ತಾರೆ. ವಿಷಯ ಚಿಂತನೆ, ಕಾಮ್ಯ ಕರ್ಮ, ಮತ್ತೆ ಈ ವಾಸನಾ ವೃದ್ಧಿ, 3 ತೆಗೆದು ಹಾಕ್ಬೇಕು. ಏನು? ವಿಷಯ ಚಿಂತನೆ, ಬೇಡದಲೇ ಇರ್ತಕ್ಕಂತಹ ವಿಚಾರಗಳ ವಿಷಯಗಳ ಚಿಂತನೆ. ಕಾಮ್ಯ ಕರ್ಮ, ನಮಗೋಸ್ಕರ, ನಾವು ಇಷ್ಟಾರ್ಥಕ್ಕೋಸ್ಕರ ನಾವು ಮಾಡ್ಕೊಳ್ತಕ್ಕಂಥ ಕರ್ಮ, ಅದರಿಂದನೇ ನಮಗೆ ಕರ್ಮ ಫಲಗಳು ಸೃಷ್ಟಿಯಾಗೋದು, ಅದರಿಂದನೇ ವಾಸನೆಗಳು ಉದ್ಭವವಾಗಿ ಬೀಜ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ಸೇರ್ಕೊಳ್ತಕ್ಕಂಥದ್ದು. ಅದಕ್ಕೆ ಎಲ್ಲವನ್ನು ನೀವು ತೆಗೆದುಹಾಕಿ ಅಂತ ಹೇಳ್ತಾರೆ. ಇದನ್ನ ಮಾಡಲಿಲ್ಲ ಅಂತಂದ್ರೆ ಹೇಳ್ತಾರೆ, ಈ ಸಾಧನಾ ಪಥದಲ್ಲಿ ಇನ್ನ ಒಂದು ಉದಾಹರಣೆನ, ಬಹಳ ಚೆನ್ನಾಗಿರೋ ಉದಾಹರಣೆನ ಹೇಳ್ತಾರೆ. ಎಷ್ಟೇ ನಾವು ಉನ್ನತ ಮಟ್ಟಕ್ಕೆ ಆಧ್ಯಾತ್ಮ ಪದದಲ್ಲಿ ತಲುಪಿದ್ದೀವಿ ಅಂತ ಸಾಬೀತಾಗಿದ್ರು ಕೂಡ ಆಗಲೂ ಜಾರತಕ್ಕಂತಹ ಒಂದು ಸಾಧ್ಯತೆ ಇದೆ. ಯಾವುದರಿಂದ? ಅಹಂಕಾರದಿಂದನೇ, ಇನ್ನೇನರಿಂದನೂ ಅಲ್ಲ. ಅಹಂಕಾರ ನಮ್ಮನ್ನ ಎಷ್ಟು ತುತ್ತ ತುದಿಗೆ ಹೋಗಿದ್ರು ಕೂಡ ನಮ್ಮನ್ನ ಜಾರಿಸಿ ಕೆಳಗಿನ ಮೆಟ್ಲಿಗೆ ತಂದು ಎಸಿತಕ್ಕಂತಹ ಶಕ್ತಿ ಅದಕ್ಕಿದೆ. ಅದಕ್ಕೆ ಹೇಳ್ತಾರೆ, ಒಂದು ಚೆಂಡು ಅಕಸ್ಮಾತ್ ಮೇಲಿನ ಮೆಟ್ಲಿಂದ ಜಾರ್ಬಿಟ್ರೆ ಎಲ್ಲಿಗೆ ಬರುತ್ತೆ? ಉರುಳ್ಕೊಂಡು ಕೆಳಗಡೆ ಬಂದ್ಬಿಡುತ್ತೆ. ಹಾವು ಏಣಿ ಆಟ ಗೊತ್ತಾ? ನಾವು ಆಡಿದ್ದೀವ ಚಿಕ್ಕನ್ನಲ್ಲಿ ಚೆನ್ನಾಗಿ. ಮೇಲ್ ಹತ್ತು ಹೋಗಕ್ಕೆ ಎಷ್ಟು ಕಷ್ಟ. ಒಂದೊಂದೇ ಮನೆ ಇಟ್ಕೊಂಡು ಹೋಗ್ಬೇಕು. ಕೊನೆಯಲ್ಲಿರುತ್ತೆ 99ರಲ್ಲಿ 100ಕ್ಕೆ ಹೋಗಕ್ ಮುಂಚೆ ದೊಡ್ಡ ಹಾವು. ಆ ಹಾವಿನ ಬೈಕ್ ಸಿಕ್ಕಾಕೊಂಡ್ರೆ ಏನಾಗತ್ತೆ? ಸರ್ರ ಅಂತ ಬಂದ್ಬಿಡ್ತೀವಿ ಕೆಳಗೆ. ಎಲ್ಲಿಗೆ? ಸೊನ್ನೆಗೆ ಅಲ್ವಾ? ಅದು ಹಾವು ಏಣಿ ಆಟ. ಹಂಗೆ ಆ ಥರ ನಾವು ಜಾರಿ ಕೆಳಗಡೆ ಬೀಳತಕ್ಕಂತಹ ಒಂದು ಅವಕಾಶಗಳಿದೆ. ಅಂದ್ರೆ ಮನಸ್ಥಿತಿ ಅಂತಕ್ಕಂಥದ್ದು ಒಂದು ಕ್ಷಣ ಮಾತ್ರವೂ ಕೂಡ ಚಂಚಲ ಆಗಬಾರ್ದು ಅಲ್ವಾ? ಅಷ್ಟ್ರ ಮಟ್ಟಿಗೆ ನಾವು ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಬಾಹ್ಯ ವಿಷಯಗಳಲ್ಲಿ ನಮಗೆ ಸ್ವಲ್ಪ ಕೂಡ ಅಹಂಕಾರ ಇರಬಾರ್ದು. ಸ್ವಲ್ಪ ಲವಲೇಶ ಅಷ್ಟು ಮಾತ್ರ ಇದ್ರೂ ಕೂಡ ಏನಾಗುತ್ತೆ? ಅಹಂಕಾರ ಅಂತಕ್ಕಂಥದ್ದು ಚಿಗುರು ಬಿಡುತ್ತಂತೆ. ಗೊತ್ತೇ ಆಗಲ್ಲ ಅದಕ್ಕೆ, ಅದು ಯಾವ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅಷ್ಟು ಸೂಕ್ಷ್ಮ ರೂಪದಲ್ಲಿ ನಮ್ಮನ್ನ ಅದು ತಿಂದು ಹಾಕ್ತಾ ಇರತ್ತೆ. ಅದಕ್ಕೆ ಹೇಳ್ತಾರೆ, ನಾವೇನ್ ಮಾಡ್ಬೇಕು ಅಂದ್ರೆ ಈ 3 ನಾಶ ಮಾಡ್ಬೇಕು. ಯಾವ್ದನ್ನ? ವಿಷಯ ಚಿಂತನೆ, ಕಾಮ್ಯ ಕರ್ಮ ಮತ್ತೆ ವಾಸನೆ. ಇವು 3 ನಾಶ ಮಾಡ್ಬೇಕು ಅಂದ್ರೆ ನಾವು ಯಾವಾಗ್ಲೂ ಎಲ್ಲ ಅವಸ್ಥೆಗಳಲ್ಲೂ, ಸರ್ವಕಾಲಗಳಲ್ಲೂ, ಎಲ್ಲೆಲ್ಲಿಯೂ, ಸರ್ವ ಪ್ರಕಾರಗಳಿಂದಲೂ ಸರ್ವವನ್ನು ಬ್ರಹ್ಮವಸ್ತುವೇ ಎಂಬ ದೃಷ್ಟಿಯಿಂದ ನೋಡ್ತಕ್ಕಂಥ ಬ್ರಹ್ಮ ಭಾವವನ್ನ ನಾವು ಗಳಿಸ್ಕೊಳ್ಬೇಕು. ಸುಮ್ಮನೆ ಓದೋದ್ರಿಂದ ಬರಲ್ಲ, ಶಾಸ್ತ್ರ ಪುರಾಣ ತಿಳ್ಕೊಳ್ಳೋದ್ರಿಂದ ಬರಲ್ಲ, ಸತ್ಸಂಗ ಬರೋದ್ರಿಂದನೂ ಬರಲ್ಲ. ಏನ್ರಿಂದ ಬರುತ್ತೆ? ಅನುಷ್ಠಾನದಿಂದ ಮಾತ್ರನೇ. ನಮ್ಮನ್ನ ನಾವು ಸ್ವತಃ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದ ಮಾತ್ರನೇ ಇದು ಸಾಧ್ಯನೇ ಹೊರತು ಇನ್ನೇನ್ರಿಂದ ಕೂಡ ಇದು ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರಗಳನ್ನ ನಮಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅಂತರಂಗ ಶುದ್ಧಿ ಆಗ್ಬೇಕು. ಮನಸ್ಸಿನಲ್ಲಿ ವಿಷಯ ಚಿಂತನೆಗಳನ್ನ ನಿರೋಧಿಸಿದ್ರೆ ಅಂತಃಕರಣದ ಮಟ್ಟದಲ್ಲಿ ಶುಚಿತ್ವವನ್ನ ಪಡ್ಕೊಂಡ ಹಾಗೆ ಅಂತ ಹೇಳ್ತಾರೆ. ಈ ಕಾಮ್ಯ ಕರ್ಮಗಳನ್ನ ನಿಲ್ಲಿಸಿದರೆ ಶರೀರದ ಮಟ್ಟದಲ್ಲಿ ನಾವು ನೀತಿ ಧರ್ಮಯುತವಾದಂತಹ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ನೈತಿಕ ನಿಷ್ಠೆ, ಧರ್ಮ, ಮಾನವ ಧರ್ಮ, ಮನುಷ್ಯ ಧರ್ಮವನ್ನ ನಾವು ಚೆನ್ನಾಗಿ ಮೊದಲು ತಿಳ್ಕೊಳ್ಬೇಕು ಅಲ್ವಾ? ನೈತಿಕತೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಪ್ರತಿಯೊಂದರಲ್ಲೂ ಹೇಳ್ತಕ್ಕಂಥದ್ದು ಅದೇ. ಅಷ್ಟಾಂಗ ಮಾರ್ಗದಲ್ಲಿ ಯಮ ನಿಯಮಗಳನ್ನೇ ಮೊದಲೇ ಹೇಳ್ತಕ್ಕಂಥದ್ದು. ಎಲ್ಲ ನೀವು ಯಾವ ಮಾರ್ಗನಾದ್ರೂ ತಗೊಳ್ಳಿ, ಯಾವೊಂದು ನಮ್ಮ ಗಮ್ಯವನ್ನ ನಾವು ಹೋಗಿ ಸೇರಬೇಕು ಅಂದ್ರೆ ಮೊದಲು ನಾವು ನಮ್ಮ ನೈತಿಕ ಜೀವನವನ್ನ ಸರಿಪಡಿಸ್ಕೊಳ್ಬೇಕು ಅಲ್ವಾ? ಅಲ್ಲಿ ನಾವು ನೈತಿಕ ನಿಷ್ಠೆ ಇರಬೇಕು. ಧರ್ಮಯುತವಾದ ಜೀವನವನ್ನ ನಡೆಸ್ಬೇಕು. ಧರ್ಮ ಮಾನವತ್ವಕ್ಕೆ ಶ್ರೇಷ್ಠವಾದಂತಹ ಧರ್ಮ, ಮಾನವತ್ವದ ಧರ್ಮ ಅಲ್ವಾ? ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ವೃತ್ತಿಗೂ ಆಯಾ ಧರ್ಮ ಅಂತಿರುತ್ತೆ. ಹಾಗೆ ಮನುಷ್ಯನಿಗೂ ಕೂಡ ಆ ಮನುಷ್ಯತ್ವವನ್ನ ಮೆರಿಬೇಕಾಗಿರ್ತಕ್ಕಂಥ ಧರ್ಮ ಅನ್ನೋದಿದೆ ನಮಗೆ. ಅದನ್ನ ನಾವು ಕಂಡುಕೊಳ್ಬೇಕು, ಅದರಿಂದ ಇರಬೇಕು ಅಂತ. ಇಷ್ಟಾದ್ರೂ ಕೂಡ ಕೊನೆಯಲ್ಲಿ ಇನ್ನೂ ಒಂದು ಹೇಳ್ತಾರೆ ಶಂಕರರು. ಇಷ್ಟಾದ್ರೂ ಕೂಡ ಎಚ್ಚರಿಕೆ ಮಾತು ಹೇಳ್ತಾರೆ. ನೀನು ಎಲ್ಲಾ ರೀತಿಯ ಒಂದು ಪ್ರಿಕಾಷನ್ಸ್ ತಗೊಂಡಿದ್ಯಪ್ಪ, ಎಚ್ಚರಿಕೆಯನ್ನು ತಗೊಂಡಿದ್ಯಾ, ಎಲ್ಲಾ ರೀತಿಯಲ್ಲೂ ನೀನು ಅಹಂಕಾರವನ್ನ ಅಳಸಾಕಿದ್ಯಾ ಅಂತ ಅನ್ಕೊಂಡಿದ್ಯಾ, ಎಲ್ಲ ಕರ್ಮ ಫಲಗಳನ್ನ ನೀನು, ವಾಸನೆಗಳನ್ನ ಕೂಡ ನೀನು ಬೇರ್ಸಹಿತ ಕಿತ್ತಾಕಿದ್ಯಾ ಅಂತ ಅನ್ಕೊಂಡ್ರೂ ಕೂಡ ಪ್ರಾರಬ್ಧ ಕರ್ಮಗಳು ತಪ್ಪೋಲ್ಲ. ನಾವು ಎಂದೋ ಮಾಡಿದ್ದು, ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮಗಳು ತಪ್ಪುತ್ತಾ? ತಪ್ಪಲ್ಲ. ಪ್ರಾರಬ್ಧ ಕರ್ಮ ತಪ್ಪೋದಿಲ್ಲ. ಅದಕ್ಕೆ ಹೇಳ್ತಾರೆ, ನೀನ್ ಇಲ್ಲಿ ಜೀವಿಸ್ತಾ ಇದೀಯಾ, ನೀನ್ ಇನ್ನು ಪ್ರಾರಬ್ಧ ಕರ್ಮ ಇದೆ. ಇದ್ರೂ ಕೂಡ ನೀನು ವಾಸನೆಗಳನ್ನ ಕಳ್ಕೊಂಡ್ರು ಕೂಡ ಪ್ರಾರಬ್ಧ ಕರ್ಮದಲ್ಲಿ ಇದ್ದೀಯಾ, ನೀನ್ ಇನ್ನು ಜೀವನ ಮಾಡ್ತಾ ಇದ್ಯಾ ಅಂದ್ರೆ ನೀನ್ ಎಷ್ಟು ಹುಷಾರಾಗಿರ್ಬೇಕು ಅನ್ನೋದು ನೋಡ್ಕೋ.
ಈ ಪ್ರಾರಬ್ಧ ಕರ್ಮಗಳ ತಪ್ಪೋದಿಲ್ಲ. ಅದಕ್ಕೆ ಹೊಸ ವಾಸನೆಗಳು ಹುಟ್ಟದ ಹಾಗೆ, ಹೊಸ ಕರ್ಮಗಳಿಂದ ಪ್ರತಿಕ್ರಿಯೆ ಉಂಟಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅಲ್ವಾ. ಅದು ಒಳ್ಳೆ ಫಲವೇ ಆಗಿರ್ಬೋದು, ಒಳ್ಳೆ ಕರ್ಮನೇ ಆಗಿರ್ಬೋದು, ಕೆಟ್ಟ ಕರ್ಮನೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಫಲ ಅಂತಕ್ಕಂಥದ್ದಿದೆ. ಅದಕ್ಕೆ ಹೇಳ್ತಾರೆ ಕೆಟ್ಟ ಕರ್ಮ ಫಲ ಆದ್ರೂ ಅಷ್ಟೇ, ಒಳ್ಳೆ ಕರ್ಮ ಫಲ ಆದ್ರೂ ಅಷ್ಟೇ. ಇದು ಕಬ್ಬಣದ ಸರಪಳಿ, ಅದು ಬಂಗಾರ ಸರಪಳಿ ಅಂತಾರೆ ಅಲ್ವಾ. ಫಲ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಈ ಒಂದು ಮರ್ತ್ಯ ಲೋಕಕ್ಕೆ ಅಥವಾ ಈ ಸಂಸಾರ ಬಂಧನಕ್ಕೆ ಸಿಕ್ಕಾಕೊಂಡೇ ಇರ್ತೀವಿ. ಇಲ್ಲಿಂದ ಬಿಡಿಸ್ಕೊಳಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಈ ಪ್ರಾರಬ್ಧ ಕರ್ಮದಲ್ಲಿ ನೀನಿರುವಾಗ ಎಷ್ಟು ಹುಷಾರಾಗಿರ್ಬೇಕು. ನಾವು ಗೊಣಗ್ತಾ ಕರ್ಮಗಳನ್ನು ಸವಸೋದು, ಪ್ರಾರಬ್ಧ ಕರ್ಮನ. ಅಯ್ಯೋ ನನ್ನ ಕರ್ಮ ತೀರ್ಸ್ಕೊಳ್ಬೇಕಲ್ಲ, ಬಂದ್ಬಿಟ್ಟಿದೆ, ಏನ್ ಮಾಡೋದು ವಿಧಿ. ಹಾಗಂದ್ರೆ ಹೊಸ ಹೊಸ ಕರ್ಮಗಳನ್ನ ಹುಟ್ಟಿಸ್ಕೊತಾನೆ ಇರ್ತೀವಿ. ಅದಕ್ಕೆ ಹೇಳ್ತಾರೆ ಆಧ್ಯಾತ್ಮ ಪಥದಲ್ಲಿ ಹೋಗುವಾಗ ನಮ್ಮ ಹಿರಿಯರೊಬ್ರು ಹೇಳ್ತಾ ಇದ್ರು, ಗೊಣಗುಟ್ಟಬಾರ್ದಂತೆ. ಯಾವಾಗ ಗೊಣಗುಟ್ತೀವಿ ನಾವು? ಒಳಗಡೆ ಗೊಣಗುಟ್ಟದ್ ಏನೋ ಒಂದು ಬೈಕೋತಾ ಇರ್ತೀವಿ ಯಾರನ್ನೋ, ಏನೋ ಒಂದು, ಅಯ್ಯೋ ನನ್ನ ಕರ್ಮ ಹೀಗಾಯ್ತು ಅಂತ. ಅದು ಕೂಡ ಮಾಡಬಾರ್ದು, ಅಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಅವರು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಜ್ಞಾನಿಯಾದವನಿಗೆ, ಜ್ಞಾನಿ ಈಗ ಆ ಮಟ್ಟದಲ್ಲಿ ನಾವು ಇಷ್ಟೆಲ್ಲ ನೋಡ್ಕೊಂಡು ಬಂದ್ವಲ್ಲ, ಶಂಕರರು ಹೇಳಿದ್ರಲ್ಲ, ಅದೆಲ್ಲ ಸ್ವಸ್ವರೂಪದ ಎಚ್ಚರ ತಪ್ಪತಕ್ಕಂಥದ್ದೇ ಮಹಾಕೇಡು. ಸ್ವಸ್ವರೂಪದ ಒಂದು ಏನು ಭಾವ, ಆ ಸ್ವಸ್ವರೂಪದ ಒಂದು ಅರಿವು ನಮ್ಮಲ್ಲಿ ಯಾವಾಗ್ಲೂ ಇರಬೇಕು, ಸದಾ ಕಾಲ ಇರಬೇಕು. ಆ ಬ್ರಹ್ಮ ಧ್ಯಾನದಲ್ಲಿ ನಾವು ನಮ್ಮನ್ನ ನಿರತರಾಗಿಸ್ಕೊಂಡಿದ್ರೆ ಮಾತ್ರ ನಾವು ಇದನ್ನ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಶಾಸ್ತ್ರ ಗ್ರಂಥಗಳಲ್ಲಿ ಪಾಂಡಿತ್ಯ ಪಡೆದು ವಿದ್ವಾಂಸನಾಗಿದ್ರು ಕೂಡ ಬಾಹ್ಯ ವಿಷಯಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ಹೊಂದಿದ್ರು ಕೂಡ ಮತ್ತೆ ನಾವು ನಮ್ಮ ಸ್ವಸ್ವರೂಪವನ್ನ ಮರ್ತು ಹೋಗ್ತೇವೆ ಅಲ್ವಾ. ನಮ್ಮ ಸ್ವಸ್ವರೂಪವನ್ನು ಮರ್ತು ಹೋಗ್ತೀವಿ, ನಮ್ಮ ಮನಸ್ಸು ಬುದ್ಧಿಗಳ ದೋಷದಿಂದ ಕಲುಷಿತರಾಗ್ತೇವೆ. ನಮ್ಮ ಮಟ್ಟಿಗೆ ನಾವು ಗಮನಿಸ್ಕೊಳ್ಳೋಣ. ಯಾಕೆಂದ್ರೆ ನಾವು ಈಗ ಪರಿವರ್ತನೆ ಹೊಂದಬೇಕಾಗಿರೋದಲ್ವಾ. ಹೆಜ್ಜೆ ಹೆಜ್ಜೆಯಿಂದ ಹಂತವಾಗಿ ನಾವು ಎಲ್ಲ ಆಸೆಗಳನ್ನ ಬಿಟ್ಟಿದೀವಿ ಅಂತ ಅಂದ್ಕೊಳ್ತೀವಿ. ನಾವು ಹೆಣ್ಣು ಮಕ್ಕಳೇ ಇರ್ಬೋದು, ಒಂದು ಬಟ್ಟೆ ಆಸೆ ಇರ್ಬೋದು, ಯಾರೋ ಸೀರೆ ಉಟ್ಕೊಂಡಿರ್ತಾರೆ, ಅದು ಎಷ್ಟು ಚೆನ್ನಾಗಿದೆ ಸೀರೆ, ಆಯ್ತು ಅಲ್ಲಿಗೆ. ನಾ ಇನ್ನೊಂದಿನ ಅಂಗಡಿಗೆ ಹೋಗ್ಬೇಕು, ಅದನ್ನ ಕೊಂಡ್ಕೊಳ್ಬೇಕು, ಅದನ್ನ ತಗೊಂಡ್ ಬರ್ಬೇಕು, ಹಾಕೊಳ್ಬೇಕು ಅಲ್ವಾ. ಅಷ್ಟ್ರ ಮಟ್ಟಿಗೆ ನಮ್ಮನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಎಷ್ಟು ಒಂದು ಕ್ಷಣ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತಷ್ಟೇ, ಅದು ನಮ್ಗೆ ಎಲ್ಲಿ ಕರ್ಕೊಂಡೋಯ್ತು? ಬಂಧನಕ್ಕೆ. ನಾವು ಒಂದು ಬೀರು ತುಂಬಾ ಸೀರೆಗಳು ತುಂಬಿಸ್ಕೊಂಡ್ಬಿಟ್ವಿ. ಏನಾಯ್ತು ನಮ್ಮ ಸ್ಥಿತಿ? ಹಾಗೆ ಪ್ರತಿಯೊಂದು ಕೂಡ ಉನ್ನತವಾದಂತಹ ವಿಚಾರವನ್ನ ತಿಳ್ಕೊಳ್ಳುವಾಗ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನಮ್ಮ ಮಟ್ಟಿಗೆ ನಾವು ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರನೇ ಅದು ನಮ್ಗೆ ಚೆನ್ನಾಗಿ ಅರ್ಥ ಆಗೋದು, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಅಲ್ವಾ. ಅದಕ್ಕೆ ಇನ್ನ ಒಂದು ಶ್ಲೋಕವನ್ನ ಹೇಳ್ತಾರೆ ಶಂಕರರು, ಬಹಳ ಚೆನ್ನಾಗಿ ಈ ಶ್ಲೋಕದಲ್ಲಿ ಮತ್ತೊಂದು ಉಪಮಾನವನ್ನ ಕೊಡ್ತಾ ನಮಗೆ ಹೇಳ್ತಾರೆ. ಅಹಂಕಾರ ಅಂತಕ್ಕಂಥದ್ದು ನಮ್ಮನ್ನ ಹೇಗೆ ಮುತ್ಕೊಂಡಿದೆ, ಹೇಗೆ ನಮಗೆ ಆವರಿಸ್ಕೊಂಡು ಅಂಧಕಾರವನ್ನ ಉಂಟು ಮಾಡಿದೆ ಅಂತ ಹೇಳ್ತಾರೆ ಅವರು. ಯಥಾಪಕೃಷ್ಟಂ ಶೈವಾಲಂ ಕ್ಷಣ ಮಾತ್ರಂ ನ ತಿಷ್ಠತಿ ಆವೃಣೋತಿ ತಥಾ ಮಾಯ ಪ್ರಾಜ್ಞಂ ವಾಪಿ ಪರಾಂಗುಖಂ ಅಂತ. ಅಂದ್ರೆ ಈಗ ನೀರಿನ ಮೇಲೆ ಅದು ಒಂದು ಕೆರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಚಲನೆ ಇಲ್ಲ ಅಲ್ವಾ, ಪಾಚಿ ಕಟ್ಟಿಬಿಟ್ಟಿರುತ್ತೆ. ಅದು ಪಾಚಿ ಹೇಗಿರುತ್ತೆ ಅಂತಂದ್ರೆ ನೀರ್ ಕಾಣಿಸೋದೇ ಇಲ್ಲ, ಹಾಗೆ ಅದನ್ನ ಮುಚ್ಕೊಂಡ್ ಬಿಟ್ಟಿರುತ್ತೆ. ಆದ್ರೆ ನಾವು ಅದನ್ನ ಪಕ್ಕಕ್ಕೆ ಸರಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ಈ ವಿಷಯಾಸಕ್ತಿಗಳು ನಮ್ಮನ್ನ ಬಿಡದೇ ಇದ್ರೆ ಅದು ಎಷ್ಟು ನಾವು ಸರಿಸ್ತಾ ಇದ್ರು ಮತ್ತೆ ಅದು ಪಾಚಿ ಮುಚ್ಕೊಂಡು ನಮ್ಗೆ ಒಳಗಡೆ ಇರ್ತಕ್ಕಂತಹ ಆತ್ಮನ ಬೆಳಕು ಕಾಣದಲ್ಲೇ ಇರೋ ಹಾಗೆ ಮರೆ ಮಾಡ್ತಾ ಇರತ್ತೆ ಅಂತ ಇನ್ನೊಂದು ಉಪಮಾನದ ಮೂಲಕ ನಮಗೆ ಹೇಳ್ತಾರೆ. ಅಂದ್ರೆ ಆ ಮಾಯೆ ಮುಚ್ಕೊಂಡು ನಿಜ ಸ್ವರೂಪವನ್ನ ಮರೆ ಮಾಚ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ನಾರಾಯಣನ ಧ್ಯಾನದಲ್ಲಿ ನಾವು ಸದಾ ನಿರತರಾಗಿದ್ರೆ, ಸಚ್ಚಿಂತನೆಗಳಲ್ಲಿ ನಿರತರಾಗಿದ್ರೆ ಮಾತ್ರನೇ ನಮ್ಗೆ ಆತ್ಮದರ್ಶನವಾಗ್ತಕ್ಕಂಥದ್ದು. ಹಾಗಂತ ನಾವು ದಿನನಿತ್ಯದ ಕ್ರಿಯೆಗಳನ್ನ ಹೇಗ್ ಬೇಕೋ ಹಾಗೆ ಮಾಡ್ಬೋದಾ? ಇಲ್ಲ. ಅದನ್ನೇ ಫಸ್ಟ್ ಹೇಳಿದ್ದು ನೈತಿಕ ನಿಷ್ಠೆ, ಮನುಷ್ಯನ ಧರ್ಮ. ಅದನ್ನ ಮತ್ತೆ ಅವ್ರು ಹೇಳ್ತಾರೆ ಮತ್ತೆ ನಾವು ಶುರು ಮಾಡಿದ್ದೆ ಸಾಧನಾ ಚತುಷ್ಟಯದಿಂದ ಅಲ್ವಾ. ಇಲ್ಲಿ ಮೊದಲು ಶುರು ಮಾಡಿದ್ದೆ ಪೀಠಿಕೆಯ ನಂತರ ಸಾಧನಾ ಚತುಷ್ಟಯದಿಂದ. ಅದಕ್ಕೆ ಶಮದಮಗಳು ಬಹಳ ಮುಖ್ಯ. ಮನಸ್ಸಿನ ಹತೋಟಿ, ಮನಸ್ಸಿನ ನಿಗ್ರಹ, ಇಂದ್ರಿಯ ನಿಗ್ರಹ, ಇವೆಲ್ಲವೂ ಕೂಡ ಬಹಳ ಮುಖ್ಯ ಆತ್ಮ ಸಾಧನೆಗೆ. ಇವೆಲ್ಲ ಕೂಡ ಸುಲಭ ಮಾರ್ಗಗಳು ಅಂತವರು ಹೇಳ್ತಾ ಬರ್ತಾರೆ. ಅದಕ್ಕೆ ಮನಸ್ಸನ್ನ ವಸ್ತು ವಿಷಯಗಳಿಂದ ಹಿಂತಿರುಗಿಸಿದ ಮೇಲೆ, ವಸ್ತು ವಿಷಯಗಳಂದ್ರೆ ಬಾಹ್ಯ ವಿಷಯಗಳಿಂದ ನಾವು ಒಳಗಡೆ ಮುಖ ಮಾಡ್ಕೊಂಡ ಮೇಲೆ ಬ್ರಹ್ಮ ಧ್ಯಾನದಲ್ಲಿ ಅಚಲವಾಗಿ ನಿಲ್ಲಿಸ್ಬೇಕು. ಅಂಥವನು ಮಾತ್ರನೇ ತನ್ನ ಸ್ವಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆ ಒಂದು
ಸಿದ್ಧಿಯನ್ನು, ಸಮಾಹಿತ ಸ್ಥಿತಿ, ಒಂದಾಗ್ತಕ್ಕಂಥ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಎಲ್ಲದರಲ್ಲಿಯೂ ಆತ್ಮನಾಗಿರುವ ವಸ್ತುವೇ ನಿನ್ನ ನಿಜವಾದ ಸ್ವರೂಪ ಅಂತಕ್ಕಂಥದ್ದು ನಿನ್ನಲ್ಲಿ ಯಾವಾಗಲೂ ಚೆನ್ನಾಗಿ ಬೇರೂರಿರಬೇಕು. ಅದ್ರ ಕಡೆ ನಿನ್ನ ಗಮನ ನಿರಂತರವಾಗಿ ಇರಬೇಕು. ಆತ್ಮಧ್ಯಾನದ ಬಗ್ಗೆ ಹೇಳ್ತಾರೆ. ಅದು ಹೇಳ್ತಾರೆ. ಅಷ್ಟೆಲ್ಲ ಹೇಳಿದ್ಮೇಲೆ ಕೊನೆಯಲ್ಲಿ ಇನ್ನೂ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಏನಪ್ಪಾ ಅಂದರೆ, ಆತ್ಮಧ್ಯಾನವನ್ನು ಬಹಳ ಜಾಗರೂಕತೆಯಿಂದ ಮಾಡ್ಬೇಕಂತ. ಇಲ್ಲಿ ಯಾವುದು ಗಡಿಬಿಡಿಯಲ್ಲಿ ಮಾಡೋದಲ್ಲ, ಅರ್ಜೆಂಟಲ್ಲಿ ಮಾಡೋದಲ್ಲ ಕೆಲಸ ಅಲ್ವಾ. ಆತ್ಮಧ್ಯಾನವನ್ನು ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಮಾಡಬೇಕು, ಮತ್ತೆ ಸಾವಧಾನದಿಂದಿರಬೇಕು ಅಂತ ಹೇಳ್ತಾರೆ. ಸಾವಧಾನದಿಂದ ಮಾಡಬೇಕು. ಹೇಗೆ ಮೊಗ್ಗು ಸಹಜವಾಗಿ ಅರಳಿ ಅದರ ಪರಿಮಳವನ್ನು, ಸೌಂದರ್ಯವನ್ನು ಸೂಸುತ್ತೋ ಹಾಗೆ ಅದು ನಿಧಾನವಾಗಿ ತಂತಾನೆ ಸಹಜವಾಗಿ ನಡಿಬೇಕಾಗಿರ್ತಕ್ಕಂತಹ ಒಂದು ಕ್ರಿಯೆ. ಅದನ್ನು ನಾವು ಬಲವಂತವಾಗಿ ಆ ರೆಕ್ಕೆಗಳನ್ನು ಬಿಡಿಸಿ ಅದನ್ನೇನೋ ನಾವು ಪಡ್ಕೊಳ್ತೀವಿ, ಏನೋ ಸಿದ್ಧಿಗಳು ಪಡ್ಕೊಳ್ತೀವಿ, ಏನೋ ಹಠ ಸಾಧನೆ ಮಾಡ್ತೀವಿ ಅಂತ ಹೋದರೆ ಆತ ಖಂಡಿತವಾಗ್ಲೂ ಜಾರಿ ಬೀಳೋದು ಖಂಡಿತ. ಅದಕ್ಕೆ ಹೇಳ್ತಾರೆ, ಬಹಳ ಎಚ್ಚರಿಕೆಯಿಂದ ಇರಿ. ಕೊನೆಯದಾಗವರು ಒಂದು ನಮಗೆ ಎಚ್ಚರಿಕೆ ಮಾತನ್ನು ಹೇಳ್ತಾರೆ. ಏನಪ್ಪ ಅಂದರೆ, ಅತ್ಯಂತ ಜಾಗರೂಕತೆಯಿಂದ ಸಾವಧಾನವಾಗಿ ಆತ್ಮನಲ್ಲಿ ನೆಲೆಸಿ ಆತ್ಮ ಶಾಂತಿಯನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಅಹಂಕಾರ ಸಾವಿರಾರು ನಾನಾ ವೇಷಗಳನ್ನು ತೊಟ್ಟು ನಮ್ಮ ಮುಂದೆ ನಿಲ್ತಕ್ಕಂಥದ್ದು. ನಮ್ಮಲ್ಲಿ ಆ ಅಹಂಕಾರ ಇದೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿ ಅದು ನಮ್ಮನ್ನು ಆವರಿಸ್ಕೊಂಡು ನಮ್ಮ ಆತ್ಮ ಪ್ರಕಾಶದ ಒಂದು ಬೆಳಕನ್ನು ಮರೆಮಾಚಿದೆ. ಅದನ್ನು ನಾವು ಸರಿಯಾಗಿ ಕಾಣಬೇಕು ಅಂದರೆ ಈ ಅಹಂಕಾರವನ್ನು ಸಂಪೂರ್ಣವಾಗಿ ಬೇರು ಸಮೇತ ಕಿತ್ತು ಹಾಕದಲೇ ನಮಗೆ ಬೇರೆ ದಾರಿ ಇಲ್ಲವೇ ಇಲ್ಲ ಅಂತ ಶಂಕರರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಶಂಕರರ ಅನುಗ್ರಹ ಕೃಪೆ ಎಲ್ಲರಿಗೂ ದೊರೆತು ನಾವು ಕೂಡ ಆಧ್ಯಾತ್ಮ ಪಥದಲ್ಲಿ ತ್ವರಿತವಾಗಿ ಸಾವಧಾನವಾಗಿ ಎಚ್ಚರಿಕೆಯಿಂದ ಹೋಗ್ತಕ್ಕಂತಹ ಒಂದು ಸ್ಥಿತಿ ನಮಗೆ ದೊರೀಲಿ ಅನ್ನುವಂತಹ ಆಶಯದೊಂದಿಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೆ ನನಗೆ ಇಷ್ಟೊಂದು ಅವಕಾಶವನ್ನು ಕೊಟ್ಟಂತಹ ಈ ಶಿಬಿರದ ನಿರ್ದೇಶಕರು ನನಗೆ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟು ನನಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.